ಯಾರ ಹತ್ರ ನಂಬರ್ ಇಲ್ಲ ನಂಬರ್ ತಗೊಳ್ಳಿ, ಹೇಳ್ತೀನಿ. 9886061288. ಇನ್ನೊಂದ್ಸರಿ ಹೇಳ್ತೀನಿ, 9886061288. ಇದಕ್ಕೆ ವಾಟ್ಸಪ್ ಅಲ್ಲಿ ತಮ್ಮ ಡೀಟೇಲ್ಸ್ ಕಳಿಸಿ, ಹೆಸರು ಮತ್ತೆ ಯಾವ ಬಾರ್ ಅಸೋಸಿಯೇಷನ್ ಇಂದ ತಾವು ಬಂದಿದ್ದೀರಿ ಅಂತ. ಸರ್ ಸ್ಟಾರ್ಟ್ ಮಾಡೋಣ ಸರ್? ಸ್ಟಾರ್ಟ್ ಮಾಡೋಣ. ಎಲ್ರಿಗೂ ನಮಸ್ಕಾರ. ಅಧಿವಕ್ತ ಪರಿಷತ್ ಕರ್ನಾಟಕ ವತಿಯಿಂದ ನಾವು 3 ದಿನಗಳ ಕಾಲ ನಮ್ಮ ಈ ಸಿವಿಲ್ ಜಡ್ಜ್ ನ್ಯಾಯಾಧೀಶರ ಮುಖ್ಯ ಪರೀಕ್ಷೆಯ ತರಗತಿಯನ್ನ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಇವತ್ತಿನ ಮುಖ್ಯ ಉಪನ್ಯಾಸಕರಾದಂತ ಪಟವರ್ಧನ್ ಸರ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ಎಲ್ಲ ಶಿಬಿರಾರ್ಥಿಗಳಿಗೂ ಹಾಗೂ ವಕೀಲರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇವತ್ತಿನ ನಮ್ಮ ಈ ತರಗತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಇವತ್ತು 2016ನೇ ಇಸವಿಯ ಮುಖ್ಯ ಪರೀಕ್ಷೆಯ ಟ್ರಾನ್ಸ್ಲೇಷನ್ ಪೇಪರ್ನ ಟ್ರಾನ್ಸ್ಲೇಷನ್ ಮಾಡ್ತಿದ್ದಾರೆ ನಮ್ಮ ಪಟವರ್ಧನ್ ಸರ್. ಅದಕ್ಕೆ ಎಲ್ರು ಆ ಒಂದು ಪ್ರಶ್ನೆ ಪತ್ರಿಕೆಯನ್ನ ಪ್ರಿಂಟ್ ತಗೊಂಡು ಇಟ್ಕೊಳ್ಳಿ. ಇದು ಒಂದೇ ಅಲ್ದ ನಾವು ಗ್ರೂಪ್ ಅಲ್ಲಿ ಎಲ್ಲ ಹಾಕಿದೀವಿ ಕ್ವಶನ್ ಪೇಪರ್ಗಳನ್ನ. ಅವನಷ್ಟನ್ನು ಪ್ರಿಂಟ್ ತಗೊಂಡು ಇಟ್ಕೊಂಡ್ರೆ ತಮ್ಗೆ ಸಹಾಯ ಆಗತ್ತೆ ಅಂತ ಭಾವಿಸ್ತೀನಿ. ಸರ್ ವೆಲ್ಕಮ್ ಸರ್ ಪಟವರ್ಧನ್ ಸರ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರಗಳು. ಸರ್ ನಮಸ್ತೆ ಸರ್. ಸರ್ ಹೇಳಿ ಸರ್. ಸರ್ ಸ್ವಲ್ಪ ಡೇಟ್ಸ್ ಬಗ್ಗೆನೂ ಟ್ರಾನ್ಸ್ಲೇಷನ್ ಮಾಡಿ ಸರ್. ಹೌದು, ಇವತ್ತು ಡೀಡ್ಸೇ ಮಾಡ್ತಾ ಇದ್ದೀನಿ. ಪ್ಲೀಸ್ ಸರ್, ಪ್ಲೀಸ್. ಸರ್ ತಮ್ಮ ಹೆಸರು ಹಾಕೊಳ್ಳಿ ಸರ್. ತಮ್ಮ ಹೆಸರು ಹಾಕೊಳ್ಳಿ ಸರ್, ಗೊತ್ತಾಗಲ್ಲ. ಓಕೆ ಸರ್. ಎಲ್ರು ಸರ್ ಹೆಸರು ಹಾಕೊಳ್ಳಿ ಸರ್. ಯಾರ ಹೆಸರು ಹಾಕೊಂಡಿಲ್ಲ ಅವರು. ಇದು ಉಮಾಶಂಕರ್, ಮಧ್ಯದಲ್ಲಿ ಅವ್ರಿಗೆ ಏನೇ ಡೌಟ್ ಬಂದ್ರು ಅದನ್ನ ಕೊನೆಗೆ ಒಂದು 5 ನಿಮಿಷ 10 ನಿಮಿಷದಲ್ಲಿ ಕೇಳಿ ಮಧ್ಯದಲ್ಲಿ ಡಿಸ್ಟರ್ಬ್ ಆಗೋದ್ ಬೇಡ ಅಂತ ಹೇಳಿ. ಹಾ ಹೌದು, ಯಾರಿಗಾದ್ರೂ ಏನೋ ಡೌಟ್ಸ್ ಇದ್ರೆ ಆತರ ಡೌಟ್ ಇದ್ರೆ ನಿಮ್ ಮೆಸೇಜ್ ಮಾಡಕ್ ಹೇಳಿ, ನಾನು ಅದನ್ನ ಡಿಸೇಬಲ್ ಮಾಡಿದ್ದೀನಿ. ಓಕೆ ಓಕೆ ಅಣ್ಣ. ಯಾರಿಗಾದ್ರೂ ಏನೋ ಡೌಟ್ಸ್ ಇದ್ರೆ ಬರೆದಿಟ್ಕೊಳ್ಳಿ, ಕೊನೆಯದಾಗಿ ಕೇಳ್ಬೋದು ಅಥವಾ ಇಲ್ಲ ಮೆಸೇಜ್ ಮಾಡ್ಬೋದು. ಪಟವರ್ಧನ್ ಸರ್ ಸ್ಟಾರ್ಟ್ ಮಾಡ್ಬೋದು ಸರ್. ಓಕೆ ಓಕೆ, ನೋಡಿ ನಾವು ಇವತ್ತು 9/7/2016 ಕಂಡಕ್ಟ್ ಆದಂತಹ ಟ್ರಾನ್ಸ್ಲೇಷನ್ ಪೇಪರ್ ಇದು. ಇದರ 2ನೇ ಪ್ರಶ್ನೆ, ಟ್ರಾನ್ಸ್ಲೇಟ್ ದ ಫಾಲೋಯಿಂಗ್ ಡಾಕ್ಯುಮೆಂಟ್ ಇಂಟು ಕನ್ನಡ ಲ್ಯಾಂಗ್ವೇಜ್ ಅಂತ ಇದೆ. ಅದರಲ್ಲಿ ಸೇಲ್ ಡೀಡ್ ಇದೆ, ಮಾರ್ಟ್ಗೇಜ್ ಡೀಡ್ ಇದೆ. ಈ ಮಾರ್ಟ್ಗೇಜ್ ಡೀಡ್ ಅನ್ನ ಟ್ರಾನ್ಸ್ಲೇಟ್ ಮಾಡೋ ಪ್ರಯತ್ನ ಮಾಡೋಣ. ನಾನು ನಿನ್ನೆ ನಿಮಗೆ ಇಂಟ್ರೊಡಕ್ಷನ್ ಅಲ್ಲಿ ಹೇಳಬೇಕಾದ್ರೆ ಹೇಳಿದ್ದೆ, ಗ್ರಾಮರ್ ಇಂಪಾರ್ಟೆಂಟ್ ಇರುತ್ತೆ, ಗ್ರಾಮರ್ ಬೇಸ್ ಮೇಲೆ ಇದನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ನಾವು ಅಂತ. ಅದೇ ರೀತಿ ಆಯಾ ವೃತ್ತಿಗೆ ಆಯಾ ಸಂದರ್ಭಕ್ಕೆ ತಕ್ಕನಾದಂಥ ಈ ಶಬ್ದ ಸಂಗ್ರಹನೂ ನಮ್ಗೆ ಬೇಕು. ಸೊ ಇಲ್ಲಿ ನೀವು ಹೊಸದಾಗಿ ಮಾರ್ಟ್ಗೇಜ್, ಅಡಮಾನುದಾರ, ಅಡಮಾನು ಪತ್ರ, ಅಡಮಾನುಗ್ರಾಹಿ ಅಂತೇನು ನಾವು ಉಪಯೋಗ ಮಾಡ್ತೀವಿ, ಇದರ ಸರಿಯಾದ ಒಂದು ಉಪಯೋಗ ನೋಡ್ಕೊಳ್ಳಿ. ಮತ್ತು ನನ್ನ ಅನುಭವಕ್ಕೆ ತಿಳಿದ ಹಾಗೆ ಈ ಅಡಮಾನುದಾರ, ಅಡಮಾನುಗ್ರಾಹಿ ಅನ್ನುವ ಪದಗಳು ಮುಂದೆ ಅಂದ್ರೆ ಯಾವಾಗ ಬಳಕೆಯಲ್ಲಿ ಮತ್ಮತ್ ಬರ್ತಾ ಹೋಗ್ತವೆ ಆ ಒಂದು ಪತ್ರದಲ್ಲಿ. ಯಾಕಂದ್ರೆ ನಾವು ಈ ಡೀಡ್ಗಳನ್ನ ಬರಿಬೇಕಾದ್ರೆ ಮುಖ್ಯವಾಗಿ ಎಲ್ಲಿಯೂ ಅವನು ಅವಳು ಅಂತ ಬರೆಯೋದನ್ನ ಅವಾಯ್ಡ್ ಮಾಡ್ತೀವಿ ಆದಷ್ಟು. ಯಾಕೆಂದ್ರೆ ಈ ಪ್ರನೌನ್ಗಳು ಒಂದು ಥರದ ಸಂಶಯಕ್ಕೆ ಈಡು ಮಾಡ್ತವೆ. ಅಂಡ್ ಇಟ್ ಇಸ್ ಎ ಕನ್ವೀನಿಯನ್ಸ್ ಆಫ್ ದ ಲ್ಯಾಂಗ್ವೇಜ್. ಹೀಗಿರೋದ್ರಿಂದ ಇನ್ ದ ಕೋರ್ಟ್ ಆಫ್ ಲಾ ಪ್ರೂವ್ ಮಾಡ್ಬೇಕಾದ್ರೆ ಅವನು ಅಂದ್ರೆ ನೀವು ಅವ್ರಿಗೆ ಅಂದಿರ್ಬೋದು ಅಂತ ತಿಳ್ಕೊಂಡಿದ್ದೆ, ಹಿಂಗಾಗೋದು ಬೇಡ ಅಂತ ಹೇಳಿ ಮತ್ತೆ ಮತ್ತೆ ಪದೇ ಪದೇ ನಾವು
ಆ ಅಡಮಾನುದಾರ, ಅಡಮಾನುಗ್ರಾಹಿ ಅನ್ಲಿಕ್ಕೆ ಏನು ಪಥ್ಯ ಇಟ್ಕೊಳ್ಳೋದಿಲ್ಲ. ವಿ ಯೂಸ್ ದೆಮ್. ಒಂದೇ ಸೆಂಟೆನ್ಸ್ ಅಲ್ಲಿ ಬಂದಿದೆ, ಎರಡನೇದ್ರಲ್ಲಿ ಅವನು ಅಂದ್ಬಿಡೋಣ ಅಥವಾ ಅವಳು ಅಂದ್ಬಿಡೋಣ ಅಂತ ಹೋಗೋದಿಲ್ಲ. ಓಕೆ, ಸೊ ಹೀಗಾದಾಗ ಒಂದು ರಿಸ್ಕ್ ಏನಿರುತ್ತೆ ಅಂದ್ರೆ, ಕೆಲವೊಂದು ಸಾರಿ ಅದು ನಾವು ತಪ್ಪಾಗಿ ಅಥವಾ ಉಲ್ಟಾ ಅದರ ಪ್ರಯೋಗ ಮಾಡಿಬಿಡ್ತೀವಿ. ಅಡಮಾನುದಾರ ಅನ್ಬೇಕಾಗಿರ್ತದೆ, ಅಡಮಾನುಗ್ರಾಹಿ ಅಂದ್ಬಿಡ್ತೀವಿ. ಆ ಗಡಬಡಿಯಲ್ಲಿ ಅಥವಾ ಓವರ್ಲುಕ್ ಅಂತ ಏನಂತೀವಲ್ಲ, ಓದುವ ರಭಸದಲ್ಲಿ ಅದು ಹೋಗ್ಬಿಡ್ತದೆ, ಬರೆಯುವ ರಭಸ, ಓದುವ ರಭಸದಲ್ಲಿ. ಅದಕ್ಕೆ ಇದರ ಬಗ್ಗೆ ಸ್ವಲ್ಪ ಈ ಸ್ಪೆಷಲಿ ಈ ಡೀಡ್ಗಳನ್ನು ಮಾಡಬೇಕಾದ್ರೆ 2 ಪಾರ್ಟಿ ಇರ್ತವೆ. ಆ 2 ಪಾರ್ಟಿಗೆ ನಾವು ಅವನು ತಗೊಂಡ, ಅವಳು ಪಡೆದ್ಲು ಹಿಂಗ ಅನ್ನೋದೇನೆ, ಆ ಮಾರುವವ, ಖರೀದಿಸುವವ ಅಂತ ಏನ್ ನಾವು ಅಂತೀವಿ, ಖರೀದಿದಾರ, ಮಾರಾಟಗಾರ ಅಂತ, ಇದರಲ್ಲಿ ಸ್ವಲ್ಪ ತೊಂದರೆ ಆಗ್ತದೆ. ಮತ್ತೆ ಎಲ್ಲಿ ಈ ಶಬ್ದಗಳು ಹೀಗೆ ಅಡಮಾನು ಹಚ್ಕೊಂಡೇ ಇರ್ತಾವೋ, ಅಡಮಾನುಗ್ರಾಹಿ, ಅಡಮಾನುದಾರ ಅಂತೇಳಿ, ಅವುಗಳಲ್ಲಿ ಕನ್ಫ್ಯೂಷನ್ ಆಗೋದು ಹೆಚ್ಚು. ಸೊ ಇದ್ರ ಬಗ್ಗೆ ಸ್ವಲ್ಪ ಗಮನ ಇಟ್ಕೊಂಡಿರಿ. ಎರಡನೇದಾಗಿ ನಾನು ನಿನ್ನೆ ನಿಮ್ಗೆ ಹೇಳಿದ ಹಾಗೆ ಮತ್ತೆ 3 ಇಂಪಾರ್ಟೆಂಟ್ ವಿಷಯಗಳು ಇಂಗ್ಲಿಷ್ ಗ್ರಾಮರ್ ಇಂದು. ಮೊದಲನೇದಾಗಿ, ಹಾಗೆ ನೋಡಿದ್ರೆ ಇಡೀ ಗ್ರಾಮರೇ ಬರಬೇಕು, ಆದ್ರೂ ಏನ್ ಬೇಕು ನಮ್ಗೆ ಅಂದ್ರೆ, ಫಸ್ಟ್ ಆಫ್ ಆಲ್ ವಿ ಶುಡ್ ಹ್ಯಾವ್ ದ ಸೆನ್ಸ್ ಆಫ್ ಟೆನ್ಸ್ ಅಂತ ಹೇಳ್ತೀವಿ. ಕಾಲದ ಜ್ಞಾನ ಇರಬೇಕು. ಅಂದ್ರೆ ಇಂಗ್ಲಿಷ್ ಗ್ರಾಮರ್ನಲ್ಲಿ 12 ಕಾಲಗಳಿವೆ. ಈ 12 ಕಾಲಗಳ ಕನ್ನಡ ಅನುವಾದ ಅಥವಾ ಕನ್ನಡದಿಂದ ಇಂಗ್ಲಿಷ್ ಅನುವಾದ ನಮ್ಮಲ್ಲಿ ರೆಡಿ ಇರಬೇಕು. ಅಂಡ್ ವಿ ಶುಡ್ ಬಿ ವೆರಿ ಮಚ್ ಕಾನ್ವರ್ಸೆಂಟ್ ವಿತ್ ದಟ್. ಅದರಲ್ಲಿ ಏನೂ ಸಂಶಯ ಇರಬಾರದು. ನಾನು ಮಾಡುತ್ತಾ ಬಂದಿದ್ದೇನೆ, ಮಾಡುತ್ತಾ ಇದ್ದೇನೆ, ಇದರ ಮಧ್ಯೆ ಅಂತರ ಇದೆಯೋ ಇಲ್ವೋ ಅನ್ನೋದನ್ನ ಮೊದಲೇ ಬಗೆಹರಿಸ್ಕೊಂಡು ಇದರ ಬಗ್ಗೆ ಒಂದು ನಿಮ್ಮ ಕಮಾಂಡ್ ಇರಬೇಕು ಟೆನ್ಸ್ಗಳ ಮೇಲೆ. ನಾವು ಗ್ರಾಮರ್ ಕ್ಲಾಸ್ ಹೇಳ್ಬೇಕಾದ್ರೆ ಯಾವ್ದಾದ್ರು ಶಬ್ದ ಅದರಿಂದ ಕಲಿಸಿ ನಿಮಗೆ ಬೇರೆ ಬೇರೆ ಶಬ್ದಗಳಿಂದ ಇದನ್ನ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಅಂತ ಕೊಟ್ಟಿರ್ತೀವಿ. ಸೊ ಅದನ್ನ ಈಗಲೂ ಮಾಡೋದೇನು ತಪ್ಪಿಲ್ಲ. ಅಂದ್ರೆ ಈಗ ಐ ಗೋ ಅಂದ್ರೆ ನಾನು ಹೋಗುತ್ತೇನೆ, ಇದನ್ನ ಕಲಿಸಿದ್ರೆ ತಾವು ಒಂದು ಮನನ ಮಾಡ್ಕೊಳ್ಳಿಕ್ಕೆ, ಐ ಗೋ ನಾನು ಹೋಗುತ್ತೇನೆ ಆದ್ರೆ ಐ ಕಮ್ ನಾನು ಬರುತ್ತೇನೆ, ಐ ರೀಡ್ ನಾನು ಓದುತ್ತೇನೆ, ಈ ಒಂದು ಟೆನ್ಸಿನ ಟ್ರಾನ್ಸ್ಲೇಷನ್ ಇದೆ, ಇದನ್ನ ಮಾಡಿಟ್ಕೋಬೇಕು. ಇದೇ ನಮ್ಮ ಇಡೀ ಟ್ರಾನ್ಸ್ಲೇಷನ್ ಅಲ್ಲಿ ಕೆಲಸಕ್ಕೆ ಬರೋದು. ಎರಡನೇದಾಗಿ, ನಾನು ನಿನ್ನೆ ನಿಮಗೆ ಹೇಳಿದ ಹಾಗೆ ಸೆಂಟೆನ್ಸ್ಗಳು ನಮಗೆ ಕಾಂಪ್ಲೆಕ್ಸ್ ಕಾಂಪೌಂಡ್ ಸೆಂಟೆನ್ಸ್ಗಳ ಬಗ್ಗೆ ಸ್ಪಷ್ಟವಾದಂತಹ ಒಂದು ಜ್ಞಾನ ಇರಬೇಕು. ಅಂದ್ರೆ ಹೇಗೆ ಜೋಡಿಸಲ್ಪಟ್ಟಿವೆ ಅನ್ನುವುದರ ಚಿತ್ರಣ ನಮಗೆ ಕಾಣ್ತಾ ಇರಬೇಕು. ಅಂದ್ರೇನೆ ನಾವು ಅದನ್ನ ಟ್ರಾನ್ಸ್ಲೇಟ್ ಇಫೆಕ್ಟಿವ್ ಆಗಿ ಮಾಡಬಹುದು, ಸರಿಯಾಗಿ ಮಾಡಬಹುದು. ಇಲ್ಲಿದ್ರೆ ಆ ಒಂದು ಟ್ರಾನ್ಸ್ಲೇಷನ್ ಹೊತ್ತಿಗೆ ಮೇನ್ ಒಂದು ತೊಂದರೆ ಬರೋದು ಅಂದ್ರೆ ದ ಸ್ಪಿರಿಟ್ ಡೈಸ್ ಡೌನ್ ಅಂತ. ಅಂದ್ರೆ ಆ ಪತ್ರ ಅಥವಾ ಆ ಒಂದು ಒಕ್ಕಣಿಕೆಯ ಒಂದೇನು ಅಂತರಾಳದ ತಾಕತ್ತಿರ್ತದೆ ಅದೇ ಹೋಗ್ಬಿಡ್ತದೆ, ನಂದಿ ಹೋಗ್ಬಿಡ್ತದೆ. ಹಾಗಾಗ್ಬಿಡ್ಬಾರ್ದು. ಟ್ರಾನ್ಸ್ಲೇಷನ್ ಅಲ್ಲಿ ಅದೇ ಶಕ್ತಿ ಉಳಿಬೇಕು. ಮೂಲ ಒಂದು ಒಕ್ಕಣಿಕೆಯಲ್ಲಿ ಏನಿದೆಯೋ ಫೋರ್ಸ್, ಆ ಫೋರ್ಸ್ ನಮ್ಗೆ ಕಾಣಬೇಕು ಟ್ರಾನ್ಸ್ಲೇಷನ್ ಅಲ್ಲಿ. ಆ ರೀತಿಯ ಶಬ್ದ ಮತ್ತು ವಾಕ್ಯ ರಚನೆಗಳಿಗೆ ನಾವು ಮುಂದಾಗಬೇಕು. ಅದು ಪ್ರಾಕ್ಟೀಸ್ನಿಂದ ಸಾಧ್ಯ. ಸೊ ಎಲ್ಲ ಟ್ರೇಡ್, ಎಲ್ಲ ಕೆಲಸದಲ್ಲೂ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ, ಸೊ ಆ ತರ ನಾವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇದನ್ನು ಸಾಧಿಸ್ಬೇಕು. ಆಮೇಲೆ ಕೆಲವೊಂದು ವಿಶೇಷವಾಗಿ ಬರುವಂತಹ ಏನು ಗ್ರಾಮರಿನ ಸಣ್ಣ ಸಣ್ಣ ಅವಶ್ಯಕತೆಗಳಿದೆ, ಅದು ಬಂದ ಹಾಗೆ ನಾನು ಹೇಳ್ತೀನಿ. ಎರಡನೇ ಒಂದು ಚೇಂಜ್ ಈ ಸರಿ ಅಂದ್ರೆ ಇವತ್ತಿಂದು ಅಂದ್ರೆ, ನಿನ್ನೆ ಸ್ವಲ್ಪ ನಾವು ಫಾಸ್ಟ್ ಆಗಿ ಹೋಗಿದ್ವಿ. ಯಾಕಂದ್ರೆ ವಿ ಕೆಪ್ ದ ಟಾರ್ಗೆಟ್ ಮೋರ್. ನಾವು 2 ಪತ್ರಗಳನ್ನ, ಒಂದು ಇಂಗ್ಲಿಷ್ ಟು ಕನ್ನಡ, ಒಂದು ಕನ್ನಡ ಟು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಮುಗಿಸ್ಬೇಕು ಅನ್ನೋ ಒಂದು ಧೋರಣೆ ಇಟ್ಕೊಂಡಿದ್ವಿ. ಇವತ್ತು ಹಾಗೆ ಮಾಡೋದು ಬೇಡ. ಒಂದು ಇಂಗ್ಲಿಷ್ನಿಂದ ಕನ್ನಡ ಒಂದು ಮಾರ್ಟ್ಗೇಜ್ ಡೀಡ್ ಮಾಡೋಣ ಮತ್ತು ಅದರ ಸೂಕ್ಷ್ಮತೆಯನ್ನು ಅರಿಯೋಣ. ವೇಳೆ ಸಿಕ್ಕರೆ ಮುಂದಿನ ಜಡ್ಜ್ಮೆಂಟ್ ಒಂದು ಯಾವ್ದಾದ್ರು ಟ್ರೈ ಮಾಡೋಣ. ಸೊ ಆ ಗಡಬಡಿ ಆಗೋದಿಲ್ಲ. ಮತ್ತೆ ಉಮಾಶಂಕರ್ ಸರ್ ಅವರು ಇದರ ಒಂದು ಅನುವಾದಿತ ಏನು ಒಂದು ಇದು ಉತ್ತರ ಇರ್ತದೆ,
ಅದನ್ನು ಗ್ರೂಪಿಗೆ ಹಾಕ್ತಾ ಇದ್ದಾರೆ. ಆ ವ್ಯವಸ್ಥೆನೂ ನಾವು ಮಾಡ್ತೀವಿ. ಆದರೆ ನೀವೇನು ಈ ಬೆಳಗ್ಗೆ ಬಂದು ಇಲ್ಲಿ ಜಾಯಿನ್ ಆಗಿ ನನ್ನ ಜೊತೆಗೆ ಪ್ರಯಾಣ ಬೆಳೆಸ್ತಿರೋ ಹಾಗೆ ಅದು ಸಿಗುವುದಿಲ್ಲ. ಬಿಸಿ ಚಪಾತಿ ಅಥವಾ ರೊಟ್ಟಿಗೂ ತಂಗಡ ರೊಟ್ಟಿಗೂ ಹೇಗೆ ಡಿಫ್ರೆನ್ಸ್ ಇರ್ತದೋ ಹಾಗೆ ಇರ್ತದೆ. ಓಕೆ, ಸೊ ಲೆಟ್ ಅಸ್ ಪ್ರೊಸೀಡ್. ಈ ಒಂದು ನೀವು ತಕ್ಕೊಂಡಿದ್ದೀರಿ ಅಂತ ನಾನು ತಿಳ್ಕೊತೀನಿ. ಪ್ರಶ್ನೆ ಪತ್ರಿಕೆ 2 ಈ ಕೆಳಕಂಡ ದಾಖಲೆಯನ್ನು ಕನ್ನಡ ಭಾಷೆಗೆ ಅನುವಾದಿಸಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ನಾನು ಅನುವಾದ ಮಾಡಬೇಕಾದ್ರೆ ಈ ಮೇಲಿಂದ ಒಂದೇನು ಹೆಸರು ಇರುತ್ತಲ್ಲ, ಗುರುರಾಜ, ಏಜ್ಡ್ 40, ಸನ್ ಆಫ್ ರಾಮಣ್ಣ, ಇದನ್ನ ನಾನು ಅನುವಾದ ಅಂದ್ರೆ ನಿಮ್ಮ ಬರವಣಿಗೆಯಲ್ಲಿ ಕಾಣ್ಲಿಕ್ಕಿಲ್ಲ. ಇಲ್ಲಿ ಮಾಡೋಣ, ಬರವಣಿಗೆಯಲ್ಲಿ ಕಾಣ್ಲಿಕ್ಕಿಲ್ಲ. ಯಾಕಂದ್ರೆ ದಿಸ್ ಕೀಪ್ಸ್ ಆನ್ ಚೇಂಜಿಂಗ್. ಮತ್ತು ಇದರಲ್ಲಿ ಏನು ನಾವು ಹೆಚ್ಚಿನ ಒಂದು ಬುದ್ಧಿಮತ್ತೆ ತೋರಿಸ್ದಂಗೆ ಆಗೋದಿಲ್ಲ ಅನ್ನೋದಕ್ಕಿಷ್ಟ, ಮತ್ತೇನೂ ಇಲ್ಲ. ಆದರೆ ಲೆಟ್ ದ ಥಿಂಗ್ಸ್ ಬಿ ವೆರಿ ಕ್ಲಿಯರ್ ದಟ್ ಮಾರ್ಟ್ಗೇಜರ್ ಅಂತಂದಾಗ ಅಡುಮಾನಕಾರ ಅಂತ ನಾನು ಬಳಸ್ತಾ ಇದ್ದೀನಿ. ತಮಗೆ ಇನ್ನೂ ಯಾವ್ದಾದ್ರು ಒಂದು ಶಬ್ದ ಸಿಕ್ಕರು ತಪ್ಪೇನಲ್ಲ. ಅಡುಮಾನದಾರ ಅನ್ಬೋದು, ಅಡುಮಾನಕಾರ ಅಂತ. ಮಾರ್ಟ್ಗೇಜಿ ಅಂದ್ರೆ ಅಡುಮಾನ ಗ್ರಾಹಿ, ಗ್ರಹಿಸುವುದು, ಪಡೆಯುವುದು, ಅಡುಮಾನ ಗ್ರಾಹಿ ಅಂತ ಬಳಸ್ತಾ ಇದ್ದೀನಿ. ಸೊ ಅಡಮಾನ ಗ್ರಾಹಿ ಮಾರ್ಟ್ಗೇಜಿ, ಅಡುಮಾನಕಾರ ಮಾರ್ಟ್ಗೇಜರ್ ಅಂತ ನಾನು ಬಳಸ್ತಾ ಇದ್ದೀನಿ ಶಬ್ದವನ್ನು. ಅಡಮಾನ ಪಡೆದವ ಅಥವಾ ಅಡಮಾನು ಬಗ್ಗೆನೇ ಮತ್ತೊಂದೇನಾದ್ರು ಶಬ್ದ ನಿಮಗೆ ಸಿಕ್ಕರೆ ಇಟ್ ಇಸ್ ಗುಡ್, ಯು ಕ್ಯಾನ್ ಯೂಸ್ ದೆಮ್. ನಾನು ಇನ್ನೇನೆ ಒಂದು ಈ ಬರವಣಿಗೆ ಇಡೀ ಸಾಹಿತ್ಯದ್ದೇ ಒಂದು ನಿಮಗೆ ಒಂದು ಉಕ್ತಿಯನ್ನು ಹೇಳಿಬಿಟ್ಟಿದ್ದೀನಿ. ಐ ಆಮ್ ಯೆಟ್ ಟು ಕಮ್ ಅಕ್ರಾಸ್ ಅ ಬೆಸ್ಟ್ ವಿಚ್ ಕೆನಾಟ್ ಬಿ ಬೆಟರ್ಡ್ ಅಂತ. ಇನ್ನೂ ಸುಧಾರಿಸಲಾಗದಂಥ ಶ್ರೇಷ್ಠತೆ ಎಂದೂ ಕಂಡು ಬರುವುದಿಲ್ಲ ಜಗತ್ತಿನಲ್ಲಿ. ಪ್ರತಿಯೊಂದರಲ್ಲೂ ಒಂದೇನಾದ್ರು ಸುಧಾರಣೆ ಕಂಡು ಬರ್ತಾನೆ ಇರ್ತದೆ, ಮಾಡ್ತಾನೆ ಇರ್ಬೋದು. ಡೆಫಿನೆಟ್ಲಿ ಅದು ಸುಧಾರಣೆನೇ, ಮತ್ತೆ ಬರೀ ಬದಲಾವಣೆ ಅಂತ ತಿಳ್ಕೊಬೇಡಿ. ಓಕೆ, ಸೊ ಹಾಗೆ ಸರಿಯಾದ ಬದಲಾವಣೆ ಮಾಡಿ. The changes should not be for the sake of change only. There should be a spirit of improvement in that. So ಅದನ್ನ ಹಿಡ್ಕೊಂಡು ನೀವು ಚೇಂಜ್ ಮಾಡಬಹುದು, ರೈಟ್? ಸೊ ಪ್ರಶ್ನೆ ಪತ್ರಿಕೆ ಹೀಗೆ ಹೇಳುತ್ತೆ, ದಿಸ್ ಡೀಡ್ ಆಫ್ ಮಾರ್ಟ್ಗೇಜ್ ಇಸ್ ಮೇಡ್ ಆನ್ ದ ಡೀಡ್ ಆಫ್ ಮಾರ್ಟ್ಗೇಜ್ ಈಸ್ ಮೇಡ್ ದಿಸ್ ಡೇ ಆಗಬೇಕು, ಅದು ಹೋಗಿದೆ. ಆನ್ ದಿಸ್ ಡೇ the 15th of March 2016 at ಕೊಳ್ಳೇಗಾಲ್ ಅಂತ ಅವರು ಬರೆದಿರೋದು ಹೀಗಿದೆ. ದಿಸ್ ಡೀಡ್ ಆಫ್ ಮಾರ್ಟ್ಗೇಜ್ ಇಸ್ ಮೇಡ್ ದಿಸ್ ದ 15th ಡೇ ಅಂತ. ಸ್ವಲ್ಪ ಇಂಗ್ಲಿಷ್ ಸರಿ ಇಲ್ಲ ಇದದ್ದು, ಎನಿವೆ ಬಟ್ ದ ಸೆನ್ಸ್ ಇಸ್ ವೆರಿ ಕ್ಲಿಯರ್. 2016 ಮಾರ್ಚ್ ತಿಂಗಳ 15ನೇ ತಾರೀಕಿನಂದು ಈ ಅಡಮಾನ ಪತ್ರವನ್ನು ತಯಾರಿಸಲಾಗಿದೆ, ಕಾರ್ಯಗತಗೊಳಿಸಲಾಗಿದೆ, ಜಾರಿಗೆ ತರಲಾಗಿದೆ. ಓಕೆ, ಕೊಳ್ಳೇಗಾಲ್ನಲ್ಲಿ ಈ ಕೆಳಗಂಡ ಇಬ್ಬರು ವ್ಯಕ್ತಿಗಳ ಮಧ್ಯದಲ್ಲಿ ಅಂತಿವೆಲ್ಲ ತುಂಡು ತುಂಡು ತಗೊಂಡು ನಾವು ಒಂದು ಸೆಂಟೆನ್ಸ್ ಫಾರ್ಮ್ ಮಾಡ್ಕೋಬೇಕು. ಓಕೆ, ಅದರಲ್ಲಿ 2 ಹೆಸರುಗಳನ್ನು ಕೊಟ್ಟಿದ್ದಾರೆ ಮತ್ತು ಅವರಿಗೆ ಅಂದ್ರೆ ಇನ್ಮೇಲೆ ನಾವು ಈ ಹೆಸರು ಬಳಸೋದಿಲ್ಲ, ಹೆಸರು ಬಳಸೋದಿಲ್ಲ. ಗುರುರಾಜ್ ಆದ ತಕ್ಷಣ ಹಿಯರ್ ಇನ್ ಆಫ್ಟರ್ ಕಾಲ್ಡ್ ಆಸ್ ಮಾರ್ಟ್ಗೇಜರ್, ಅಡಮಾನಗಾರ, ಅಡಮಾನಕಾರ ಅಂತ ಕರಿತೀವಿ ಅನ್ನೋದು. ಈ ಮುಂದೆ ಇವರನ್ನು ಅಡಮಾನಕಾರ ಎಂದು ಸಂಬೋಧಿಸಲಾಗುವುದು. ಮತ್ತು ಮಂಜುನಾಥ್ ಗೌಡ ಏಜ್ 57 ಹಿಯರ್ ಇನ್ ಆಫ್ಟರ್ ಕಾಲ್ಡ್ ಆಸ್ ಮಾರ್ಟ್ಗೇಜಿ, ಅಡಮಾನಗ್ರಾಹಿ ಎಂದು ಸಂಬೋಧಿಸಲಾಗುವುದು. ಅಂದ್ರೆ ಇದನ್ನು ಈ ಒಕ್ಕಣಿಕೆಯನ್ನು ನಾನು ಸೀರಿಯಸ್ ಆಗಿ ತಗೋತಾ ಇಲ್ಲ, ಯಾಕಂದ್ರೆ ದರ್ ಇಸ್ ನೋ ಸೆಂಟೆನ್ಸ್ ಆಸ್ ಸಚ್. ಕೇವಲ ಹೆಸರುಗಳಿವೆ, ವಯಸ್ಸಿದೆ, ನಾವು ಇದನ್ನು ಬರೆಯುವ ರೂಢಿಯಲ್ಲಿದ್ದೀವಿ. ನಾವು ಅವ್ರ ಮುಂದೆ ಏನು ಹೇಳ್ತಾರೆ ಅಂದ್ರೆ, ದ ಟರ್ಮ್ಸ್ ಮಾರ್ಟ್ಗೇಜರ್ ಅಂಡ್ ಮಾರ್ಟ್ಗೇಜಿ wherever the context in this document admits shall mean. ನೋಡಿ, ನಾನು ನಿನ್ನೆ ಹೇಳ್ತಾ ಇದ್ನಲ್ಲ ನಿಮಗೆ, ಕನ್ನಡ ಮತ್ತೆ ಇಂಗ್ಲಿಷಿನ ವ್ಯಾಕರಣದಲ್ಲಿರೋ ಡಿಫರೆನ್ಸ್. ಕನ್ನಡದಲ್ಲಿ ರಾಮ ಕಾಡಿಗೆ ಹೋಗುತ್ತಾನೆ, ರಾಮ ಗೋಸ್ ಟು ಫಾರೆಸ್ಟ್ ಇಂಗ್ಲಿಷ್ನಲ್ಲಿ.
ರಾಮ ಕರ್ತೃ, ಕಾಡಿಗೆ ಕರ್ಮ, ಹೋಗುತ್ತಾನೆ ಕ್ರಿಯಾಪದ. ಆದ್ರೆ ಇಂಗ್ಲಿಷ್ ನಲ್ಲಿ ಏನಾಗ್ತದೆ, ರಾಮ ಗೋಸ್, ರಾಮ ಕರ್ತೃ, ಗೋಸ್ ಕ್ರಿಯಾಪದ ಬಂದ್ಬಿಡ್ತದೆ. ಸೊ ಇದು ಇಂಗ್ಲಿಷ್ ನಲ್ಲಿ ಇರೋದ್ರಿಂದ ದ ಟರ್ಮ್ಸ್, ಶಬ್ದಗಳು, ಶಬ್ದಾವಳಿ, ದ ಟರ್ಮ್ಸ್, ಇದು ಕರ್ತೃ ಆಯ್ತು. ಯಾವ ಟರ್ಮ್ಸ್ಗಳು ಅಂತ ಮುಂದೆ ಹೇಳ್ತಾರೆ. ಮಾರ್ಟ್ಗೇಜರ್ ಅಂಡ್ ಮಾರ್ಟ್ಗೇಜಿ, ಅಡಮಾನಗ್ರಾಹಿ, ಅಡಮಾನಕಾರ ಎಂಬ ಶಬ್ದಗಳು, ಇದು ಪೂರ್ತಿ ನಮ್ಮ ಸಬ್ಜೆಕ್ಟ್ ಆಯ್ತು. ಇದಾದ ನಂತರ ಇವರು ಕಾಮಾ ಕೊಟ್ಟು ವೆರೆವರ್ ದ ಕಾಂಟೆಕ್ಸ್ಟ್ ಆಫ್ ದಿಸ್ ಡಾಕ್ಯುಮೆಂಟ್ ಅಡ್ಮಿಟ್ಸ್ ಅಂತ ಒಂದು ಅಡ್ವರ್ಬ್ ಕ್ಲಾಸ್ ಹಾಕ್ತಾರೆ. ಟೈಮ್ ಹೇಳ್ತಾರೆ, ಎಲ್ಲೆಲ್ಲಿ ಈ ವಾಕ್ಯದಲ್ಲಿ ಇವುಗಳನ್ನು ಬಳಸಲಾಗುವುದೋ, ಸಂದರ್ಭಾನುಸಾರ ಬಳಸಲಾಗುವುದೋ ಅಂತ ಹೇಳಿ. ಇದು ನಮಗೆ ಕನ್ನಡದಲ್ಲಿ ಹೀಗೇನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಬರೀ ಇದರ ಶಬ್ದಾರ್ಥಗಳನ್ನು ತಕ್ಕೊಂಡು ಹೋಗಿ ನಾವು ಕನ್ನಡದ ವ್ಯಾಕರಣಕ್ಕೆ ಹೊಂದುವ ಹಾಗೆ ಕನ್ನಡದ ವಾಕ್ಯವನ್ನು ತಯಾರು ಮಾಡಬೇಕು. ಎಲ್ಲಿದೆ ಹಾಗಿದ್ರೆ, ದ ಟರ್ಮ್ಸ್ ಮಾರ್ಟ್ಗೇಜರ್ ಶಾಲ್ ಮೀನ್ ಅನ್ನುವ ವಾಕ್ಯ. ಅದಕ್ಕೆ ಇವರು ಬರೆಯುವ ಕಾಂಪ್ಲೆಕ್ಸ್ ಸೆಂಟೆನ್ಸಿನ ರೀತಿ ಇದು. ನಾನು ಇನ್ನೇ ಎಕ್ಸಾಂಪಲ್ ಕೊಡ್ತಾ ಇದ್ದೆ. ರಾಮ ಕಾಮ ದ ಸನ್ ಆಫ್ ದಶರಥ ಕಾಮ ವೆಂಟ್ ಟು ಫಾರೆಸ್ಟ್. ಮೂಲ ವಾಕ್ಯ ಏನಿರ್ತದೆ, ರಾಮ ವೆಂಟ್ ಟು ಫಾರೆಸ್ಟ್. ಅದರಲ್ಲಿ ಆ ರಾಮನನ್ನು ಹೊಗಳಲಿಕ್ಕೆ ಒಂದು ವಾಕ್ಯವನ್ನು ಹಾಕಬಹುದು. ಅದು ದ ಸನ್ ಆಫ್ ದಶರಥ, ದ ಸನ್ ಹೂ ಒಬೇಡ್ ಹಿಸ್ ಫಾದರ್ ದಶರಥ ಅಂತ ಹಾಕ್ಬೋದು. ಸೊ ಇದು ಏನಾಯ್ತು ಅಂತ ಗೊಂದಲಕ್ಕೆ ಬೀಳಬಾರ್ದು. ಅಂಥದ್ದೇ ತೊಂದರೆ ನಮಗೆ ಟ್ರಾನ್ಸ್ಲೇಷನ್ ಕಂಡು ಬರೋದು. ನೋಡಿ, ದ ಟರ್ಮ್ಸ್ ಮಾರ್ಟ್ಗೇಜರ್ ಅಂಡ್ ಮಾರ್ಟ್ಗೇಜಿ ವೆರೆವರ್ ದ ಕಾಂಟೆಕ್ಸ್ಟ್ ಇನ್ ದಿಸ್ ಡಾಕ್ಯುಮೆಂಟ್ ಅಡ್ಮಿಟ್ಸ್ ಶಾಲ್ ಮೀನ್ ಅಂಡ್ ಇನ್ಕ್ಲೂಡ್ their respective legal heirs, administrators and persons claiming under them ಅಂತಿರೋದನ್ನ ನಾವು ದ ಟರ್ಮ್ಸ್ ಶಾಲ್ ಮೀನ್ ಅನ್ನುವ ಒಂದು ಮುಖ್ಯ ವಾಕ್ಯದ ಕಡೆಗೆ ಗಮನ ಇಟ್ಟು ಹೇಗೆ ಇದನ್ನ ನಾವು ಟ್ರಾನ್ಸ್ಲೇಟ್ ಮಾಡಬಹುದು ಅಂದ್ರೆ, ಅಡಮಾನದಾರ ಹಾಗೂ ಅಡಮಾನ ಪಡೆದವ ಅಥವಾ ಅಡಮಾನಗ್ರಾಹಿ ಎಂದು ಈ ಪತ್ರದಲ್ಲಿ ಎಲ್ಲೆಲ್ಲಿ ಉಲ್ಲೇಖಿಸಲಾಗುವುದೋ ಕಾಮ, ಅಲ್ಲಲ್ಲಿ ಅವುಗಳು ಅವರವರ ಕಾನೂನುಬದ್ಧ ವಾರಸದಾರರು, ಆಡಳಿತಗಾರರು ಮತ್ತು ಅವರಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಥವಾ ಹಕ್ಕು ಸಾಧಿಸಿಕೊಳ್ಳುವ ಪ್ರತಿಯೋರ್ವರನ್ನೂ ಇದರಲ್ಲಿ ಸೇರಿಸಿಕೊಳ್ಳಲಾಗಿದೆ ಎಂದು ಅರ್ಥೈಸಬೇಕು. ಇನ್ನೊಂದ್ಸರಿ ಓದ್ತೀನಿ. ಅಡಮಾನುದಾರ ಹಾಗೂ ಅಡಮಾನಗ್ರಾಹಿ ಎಂದು ಈ ಪತ್ರದಲ್ಲಿ ಎಲ್ಲೆಲ್ಲಿ ಉಲ್ಲೇಖಿಸಲಾಗುವುದೋ, ಉಲ್ಲೇಖಿಸಲಾಗಿದೆಯೋ ಅಂದಿಲ್ಲ, ನಾವು ಉಲ್ಲೇಖಿಸಲಾಗುವುದೋ ಅಂದಿವಿ. ಯಾಕಂದ್ರೆ ಪತ್ರ ಬರಿತಾ ಇದ್ವಿ, ಕೆಳಗಿನ ಮ್ಯಾಟರ್ ನಾವು ಟ್ರಾನ್ಸ್ಲೇಷನ್ ರೆಡಿ ಮಾಡ್ಕೊಂಡಿದೀನಿ ಅಂತಿದೆ. ಅದರ್ವೈಸ್ ಆಕ್ಚುಯಲ್ ಇದು ಪತ್ರ ತಯಾರಾಗಬೇಕಾದ್ರೆ ಅವನು ಇನ್ನೂ ಉಲ್ಲೇಖಿಸುವವನಿದ್ದಾನೆ ಮುಂದೆ ಫ್ಯೂಚರ್ ಅಲ್ಲಿ. ಎಲ್ಲೆಲ್ಲಿ ಈ ಮುಂದೆ ಉಲ್ಲೇಖಿಸಲಾಗುವುದೋ ಅಂತ ನಾವು ಅದಕ್ಕೆ ಶಾಲ್ ಹಾಕಿದ್ದಾರೆ. ವಿ ಶುಡ್ ಕಾನ್ಸಂಟ್ರೇಟ್ ದೇರ್. ಶಾಲ್ ಅನ್ನುವ ಫ್ಯೂಚರ್ ಯಾಕೆ ಹಾಕಿದ್ದಾರೆ? ಅವನು ಎರಡೇ ಲೈನ್ ಬರ್ದಿದ್ದಾನೆ, ಇನ್ನು ಮುಂದಿನ ಪತ್ರ ರೆಡಿ ಇಲ್ಲ ಅವನ ಹತ್ರ, ಅವನು ಬರೆಯೋನು ಇನ್ಮೇಲೆ. ಅದಕ್ಕೆ ಅಡಮಾನುದಾರ ಹಾಗೂ ಅಡಮಾನ ಪಡೆದವ ಅಥವಾ ಗ್ರಾಹಿ ಎಂದು ಈ ಪತ್ರದಲ್ಲಿ ಎಲ್ಲೆಲ್ಲಿ ಉಲ್ಲೇಖಿಸಲಾಗುವುದೋ ಅಲ್ಲಲ್ಲಿ ಅವುಗಳು ಅವರವರ ಕಾನೂನುಬದ್ಧ ವಾರಸದಾರರು, ಆಡಳಿತಗಾರರು ಮತ್ತು ಅವರಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಥವಾ ಹಕ್ಕು ಸಾಧಿಸಿಕೊಳ್ಳುವ ಪ್ರತಿಯೋರ್ವರನ್ನೂ ಇದರಲ್ಲಿ ಸೇರಿಸಿಕೊಳ್ಳಲಾಗಿದೆ ಎಂದು ಅರ್ಥೈಸಬೇಕು ಅಂತ ಮೊದಲೇ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟಿದ್ದಾರೆ, ಅಥವಾ ಇಬ್ರು ಒಪ್ಕೊಂಡಿದ್ದಾರೆ ಸಹಿ ಮಾಡುವರು. ನೆಕ್ಸ್ಟ್, ಈಗ ದಿಸ್ ಡೀಡ್ ವಿಟ್ನೆಸ್ಡ್ ಅಟ್ ಅಂಡರ್ ಆಸ್ ಅಂಡರ್ ಅಂತ ಇದೆ. ಈ ವಿಟ್ನೆಸ್ಡ್ ಅನ್ನುವ ಶಬ್ದ ಒಂಥರ ಪಾರಂಪರಗತವಾಗಿ ಬಂದದ್ದು.
ಈ ಡೀಡ್ಗಳಲ್ಲಿ ನೀವು ನೋಡ್ತೀರಿ, ಆ ಬರೆಯುವವ ಎಷ್ಟು ಹಳೆಯವನು ಅಷ್ಟು ಅವನ ಹಳೆ ಶಬ್ದಗಳು ಅಂಥದ್ದೇ ಪಾರಂಪರಿಕವಾಗಿ ಬಂದಂತಹ ಶಬ್ದಗಳನ್ನೇ ಅವ್ರು ಬಳಸ್ತಾರೆ. ನೀವೇನೇ ಚೇಂಜ್ ಮಾಡ್ಲಿಕ್ಕೆ ಹೋದ್ರು ಹಂಗಾಗೋದಿಲ್ರಿ ಅಂದ್ಬಿಡ್ತಾರೆ. ನಮ್ಮ ಕೆಲವು ಸೀನಿಯರ್ಸ್ ಇರ್ತಾರಲ್ಲ, ಯಾಕಂದ್ರೆ ಅವರು ಅದರಲ್ಲಿ ಆ ಶಬ್ದದಲ್ಲಿ ಏನೋ ಒಂದು ವಿಶೇಷ ಅರ್ಥವನ್ನ ನಾಳೆ ಅದು ಎಲ್ಲೋ ಸಹಾಯ ಮಾಡ್ತದೆ ಅನ್ನೋ ಒಂದು ವಿಷಯವನ್ನ ಮನಗಂಡಿರ್ತಾರೆ. ಅದಕ್ಕೆ ಆ ಪಾರಂಪರಿಕವಾದಂತಹ ಶಬ್ದವನ್ನೇ, ರೂಢಿಯನ್ನೇ ಪಾಲಿಸ್ಕೊಂಡು ಬರ್ತಾರೆ. ಹಾಗೆ ಇದು ವಿಟ್ನೆಸ್ ಅಂತ ಶಬ್ದ ಇದೆ. ಓಕೆ, ಅಂದ್ರೆ ಸಾಕ್ಷೀಕರಿಸುತ್ತದೆ, ಈ ರೀತಿ ಇದೆ ಅಂದಂಗೆ ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ಈ ಕೆಳಗಿನಂತಿದೆ ಅಂತ ಏನ್ ಬರಿತೀವಲ್ಲ, ಇಟ್ ಇಸ್ ಆಸ್ ಫಾಲೋಸ್ ಅಂತ. ಆದ್ರೆ ಲೀಗಲ್ ಟರ್ಮಿನಾಲಜಿ ಬೇಕು, ಈ ಪತ್ರವು ಒಂದು ಸಾಕ್ಷಿಯ ಆಧಾರವಾಗಿರಬೇಕು ಅನ್ನೋದಕ್ಕೆ ಈ ಕೆಳಗಿನಂತೆ ಸಾಕ್ಷೀಕರಿಸುತ್ತದೆ ಅಂತ ಬರೀತಾರೆ. ನಾವು ನೋಡಿ, ಇಂಗ್ಲಿಷ್ ಮತ್ತು ಕನ್ನಡ ಹೇಗೆ ಚೇಂಜ್ ಆಗ್ತದೆ ಅನ್ನೋದು ನಿಮಗೆ ನಾನು ಹೇಳಿದ್ನಲ್ಲ, ಆ ಒಂದು ಗ್ರಿಪ್ ಸಿಗಬೇಕು. ನನ್ನ ಒಂದು ಪ್ರಯತ್ನ ಅದು ಇದೆ. ಪಾಯಿಂಟ್ ನಂಬರ್ 1, ದ ಮಾರ್ಟ್ಗೇಜರ್ ಈಸ್ ದ sole and absolute owner in possession of the scheduled property under this deed, having purchased the same under the registered sale deed dated 4/4/2000 for valuable consideration from Sri Rajarao son of Vadiraj, registered as 42, volume 15/16 of book 1 in the office of the sub registrar ಕೊಳ್ಳೇಗಾಲ್. ಅರ್ಥ ಇದೆ. ಇದು ಒಂದು ಬಹಳ ಪಾರಂಪರಾಗತವಾದ ಬರವಣಿಗೆ. ಈಗ ನೀವು ಇಂಗ್ಲಿಷ್ ನಲ್ಲಿ ಎಲ್ಲರೂ ಮಾರ್ಟ್ಗೇಜ್ ಸೇಲ್ ಡೀಡ್ ಮಾಡ್ಬೇಕಾದ್ರೆ ಇವೆಲ್ಲ ವಿಷಯಗಳು ನಿಮಗೆ ಸಿಗುವುದಿಲ್ಲ. ಅದು ಹಿಂದಿನ ಶಿಸ್ತು ತೋರಿಸ್ತದೆ. ಯಾವ ಸೇಲ್ ಡೀಡ್ ಅಲ್ಲಿ ನಾವೆಲ್ಲ ಈಗ ಅದರ ಪುಟ ಪ್ಯಾರ ಎಲ್ಲ ನಂಬರ್ ಹಾಕ್ತಿವಿ, ಎಂಟ್ರಿ ನಂಬರ್ಗಳನ್ನ. ಅಷ್ಟು ಡೆಪ್ತಿಗೆ ನಾವು ಹೋಗುವುದಿಲ್ಲ. ಅಂದ್ರೆ ಇಟ್ ಈಸ್ ಆಸ್ ಇಫ್ ಈಗಾಗಲೇ ಅದು ಅಲ್ಲಿ ದಾಖಲಾಗುವ ಖಚಿತತೆ ಅವರಿಗಿದೆ. ಮೊದಲೇ ಹಿಂಗಿತ್ತು, ಪತ್ರ ತಯಾರಾಗ್ಬೇಕಾದ್ರೆ ಜಾಗ ಯಾವುದು ಅಂತ ನೋಡ್ಕೊಳ್ಳಿ. ಈಗ ನಾವೆಲ್ಲ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಇಷ್ಟು ದೊಡ್ಡದು ಒಂದು ಗಂಟು ಕೊಟ್ಟು ಬರ್ತೀವಿ, ಕಾಂಪ್ಯೂಟರ್ ತಗೋತದೆ ಅಂತ ಹೇಳಿ ಸೈನ್ ಮಾಡಿ ಬರ್ತಾ ಇರ್ತೀವಿ. ಹಾಗೇನೆ ಅವಾಗ ಯು ಕಾಂಟ್ ಮೆನ್ಷನ್ ಆಲ್ ದೀಸ್ ಥಿಂಗ್ಸ್. ಆದ್ರೆ ವಿ ಆರ್ ನಾಟ್ ಹಿಯರ್ ಟು ಡಿಸ್ಕಸ್ ಆನ್ ದ್ಯಾಟ್, ಬಟ್ ಟು ಟ್ರಾನ್ಸ್ಲೇಟ್ ಹೌ ದ ಮ್ಯಾಟರ್ ಈಸ್. ಹೆಂಗಿದೆ ಅಂತಂದ್ರೆ, ದ ಮಾರ್ಟ್ಗೇಜರ್ ಈಸ್, ಅನುಮಾನಕಾರ ಇದ್ದಾನೆ ಅಂತ ಹೇಳಿ. ಏನಿದ್ದಾನೆ ಅನ್ನುವುದು ಇಂಗ್ಲಿಷ್ ನಲ್ಲಿ ನಾನು ಹೇಳಿದಾಗೆ ಕರ್ತೃ ಮತ್ತು ಕ್ರಿಯಾಪದ ಬಂದ್ಬಿಡ್ತದೆ ಮೊದಲೇ. ಆಮೇಲೆ ಏನಿದ್ದಾನೆ ಅನ್ನೋದೆಲ್ಲ, ಎಲ್ಲಿದೆ ಅನ್ನೋದೆಲ್ಲ ಮುಂದೆ ಬರ್ತದೆ. ಅದೇ ನಾವು ಈ ಟ್ರಾನ್ಸ್ಲೇಷನ್ ಕಲಿಬೇಕಾಗಿದ್ದು. ಈ ಪ್ಯಾರಾನ ಟ್ರಾನ್ಸ್ಲೇಟ್ ಮಾಡಿದರೆ 1ನೇ ಪ್ಯಾರ ಹೀಗಾಗತ್ತೆ: ಕೊಳ್ಳೇಗಾಲ್ ಸಬ್ ರಿಜಿಸ್ಟ್ರಾರ್ ಕಚೇರಿಯ 1ನೇ ವಹಿ. ಈ ಕಡೆ ಎಲ್ಲ ನಮ್ಮ ಮಹಾರಾಷ್ಟ್ರ ಬಾರ್ಡರ್, ಬಾಂಬೆ ಸ್ಟೇಟ್ ಅಲ್ಲೆಲ್ಲ ವಹಿ ಅನ್ನುವ ಪುಸ್ತಕಕ್ಕೆ, ಆ ಗ್ರಂಥಕ್ಕೆ ವಹಿ ಅಂತಾರೆ, ಅಥವಾ ತಾವು ದಾಖಲೆ ಪುಸ್ತಕ ಅಂತನೂ ಅನ್ಬೋದು. ಸೊ ಕೊಳ್ಳೇಗಾಲ್ ಸಬ್ ರಿಜಿಸ್ಟ್ರಾರ್ ಕಚೇರಿಯ 1ನೇ ದಾಖಲೆ ಪುಸ್ತಕದ 1ನೇ ಆವೃತ್ತಿಯ 1516ನೇ ಸಂಪುಟದಲ್ಲಿ ಅನುಕ್ರಮ ನಂಬರ್ 42 ಎಂದು ನಮೂದಾದ ದಾಖಲೆಯ ಅನುಸಾರ ಶ್ರೀ ರಾಜಾರಾವ್ ತಂದೆ ವಾದಿರಾಜ್ ರವರಿಂದ ಯೋಗ್ಯ ಬೆಲೆಯನ್ನು ತೆತ್ತು ದಿನಾಂಕ 4/4/2000ಕ್ಕೆ ಖರೀದಿಸಲಾಗಿದೆ ಎಂದು ದಾಖಲಿಸಲ್ಪಟ್ಟ ವ್ಯವಹಾರದ ಮುಖೇನ ಖರೀದಿಸಿದ ಅನುಸೂಚಿತ ಸ್ವತ್ತಿಗೆ ಅಡಮಾನಕಾರರು ಸ್ವತ್ತಿನ ಸ್ವಾಧೀನವನ್ನು ಹೊಂದಿದಂಥ ಏಕೈಕ ಮತ್ತು ಸಂಪೂರ್ಣ ರೂಪಿ ಮಾಲೀಕರಾಗಿರುತ್ತಾರೆ. ಸೊ ನಾವಿದನ್ನ ಮೊದಲು ಬರಿತೀವಿ, ತಮಗೆಲ್ಲ ಗೊತ್ತಿದೆ. ಅವರಿಗೆ ಎಲ್ಲಿಂದ ಬಂತು, ಯಾವ ಆಧಾರದ ಮೇಲೆ ಇವರು ಮಾಲಕರು ಅನ್ನೋದನ್ನ ಸ್ಪಷ್ಟಪಡಿಸ್ತೀವಿ.
ಮಾರವರೇ ಆಗಿರ್ಲಿ, ಅಡಮಾನ್ಕಾರರೇ ಆಗಿರ್ಲಿ, ಅವರ ಒಂದು ರೆಕಾರ್ಡ್ ಇದೆ. ಏನಂತ ಇನ್ನೊಂದ್ಸಾರಿ ಓದ್ತೀನಿ ನೋಡಿ. ಕೊಳ್ಳೇಗಾಲ್ ಸಬ್ ರಿಜಿಸ್ಟ್ರಾರ್ ಕಚೇರಿಯ 1ನೇ ವಹಿಯ ಅಥವಾ 1ನೇ ದಾಖಲೆ ಪುಸ್ತಕದ 1ನೇ ಆವೃತ್ತಿಯ 1516ನೇ ಸಂಪುಟದಲ್ಲಿ ಅನುಕ್ರಮ ನಂಬರ್ 42 ಎಂದು ನಮೂದಾದ ದಾಖಲೆಯ ಅನುಸಾರ ಶ್ರೀ ರಾಜಾರಾವ್ ತಂದೆ ವಾದಿರಾಜರವರಿಂದ ಯೋಗ್ಯ ಬೆಲೆಯನ್ನು ತೆತ್ತು ದಿನಾಂಕ 4/4/2000ಕ್ಕೆ ದಾಖಲಿಸಲ್ಪಟ್ಟ ಖರೀದಿ ವ್ಯವಹಾರದ ದ್ವಾರ ಅಥವಾ ಖರೀದಿ ವ್ಯವಹಾರದ ಮುಖೇನ ಅಥವಾ ಖರೀದಿ ವ್ಯವಹಾರದಿಂದ ಖರೀದಿಸಿದ ಸ್ವತ್ತಿಗೆ, ಇಲ್ಲಿ ನಾವು ಶೆಡ್ಯೂಲ್ ಪ್ರಾಪರ್ಟಿ ಅನ್ನೋ ಒಂದು ಶಬ್ದ ಇದೆ, ನಾನು ಡಿಸ್ಕಸ್ ಮಾಡ್ತೀನಿ ಇದನ್ನ. ಅದನ್ನ ಅನುಸೂಚಿತ ಸ್ವತ್ತು ಅಂತ ಹಾಕೊಳ್ಳೋದು ಒಳ್ಳೆಯದು. ಅನುಸೂಚಿತ ಸ್ವತ್ತು, ಗುರುತಿಸಲ್ಪಟ್ಟ ಸ್ವತ್ತು ಅಂತ. ಯಾವ ಸ್ವತ್ತು ಅಂತ ನಾಳೆ ಪ್ರಾಬ್ಲಮ್ ಆಗಬಾರ್ದು ಅನ್ನೋದಕ್ಕೆ. ಮುಖೇನ, ಖರೀದಿ ವ್ಯವಹಾರದ ಮುಖೇನ ಖರೀದಿಸಿದ ಅನುಸೂಚಿತ ಸ್ವತ್ತಿಗೆ ಅಡಮಾನಕಾರರು ಆ ಸ್ವತ್ತಿನ ಸ್ವಾಧೀನ ಹೊಂದಿದಂತಹ ಏಕೈಕ ಮತ್ತು ಸಂಪೂರ್ಣ ಅಬ್ಸಲ್ಯೂಟ್ ಮಾಲೀಕರಾಗಿರುತ್ತಾರೆ ಅಂತ ಹೇಳಿ ಈ ಮೊದಲನೇ ಏನು ಒಂದು ಪ್ಯಾರಾ ಇದೆ, ಪಾಯಿಂಟ್ ನಂಬರ್ 1 ಅಂತ ಪೇಪರ್ನಲ್ಲಿ, ಅದರ ಒಂದು ಟ್ರಾನ್ಸ್ಲೇಷನ್. ಇಲ್ಲಿ ನಾವು ಏನು ಲಕ್ಷ್ಯ ಕೊಡಬೇಕು ಅಂದ್ರೆ, ಇದನ್ನ ಇದೇ ರೀತಿ ಬರಿಬೇಕು ಅಂತಿಲ್ಲ. ನೀವು ಅದನ್ನು ಬರ್ಕೊಂಡು ಬಂದು ಇವರು ಅಂದ್ರೆ ಯು ಕ್ಯಾನ್ ಸ್ಟಾರ್ಟ್ ವಿತ್ ರಾಜಾರಾವ್ ಅಂತ ಹೆಸರು ಇತ್ತಲ್ಲ, ಅಲ್ಲಿಂದ ಪ್ರಾರಂಭ ಮಾಡ್ಬೋದು. ಆದ್ರೆ ಈ ವಾಕ್ಯವನ್ನ ಹೊಂದಿಸ್ಬೇಕಲ್ಲ, ಎಲ್ಲಿಂದ ಉಲ್ಲೇಖ ರಾಜಾರಾವ್, ಈಗ ಅವ್ರದ್ದೇನು ರಾಜಾರಾವ್ ಅನ್ನುವ ವಾದಿರಾಜ್ ಅವರ ಮಗ ಅನ್ನುವ ಇದೆ, ಅದು ಆ ರಿಜಿಸ್ಟರ್ನಲ್ಲಿ ನೋಂದಾಗಿದೆ ಅನ್ನೋದನ್ನು ಹೇಳಬೇಕಾಗಿದೆ ಮುಖ್ಯವಾಗಿ. ಅದಕ್ಕೆ ಅದರ ಪ್ರಾಮುಖ್ಯತೆ ಆ ರಿಜಿಸ್ಟರ್, ಆ ವಾಲ್ಯೂಮ್, ಆ ಅನುಕ್ರಮ ನಂಬರ್ಗೆ ಇರೋದ್ರಿಂದ ಅದನ್ನ ಮೊದಲು ಕಾಣಿಸೋದು ಒಳ್ಳೆಯದು. ಈ ರೀತಿಯ ವಾಕ್ಯ ರಚನೆಯಿಂದ ಅದಕ್ಕೊಂದು ಪ್ರಾಮುಖ್ಯತೆ ಬರ್ತದೆ. ನೆಕ್ಸ್ಟ್, ನಾನು ನಿಮಗೆ ಶೆಡ್ಯೂಲ್ ಪ್ರಾಪರ್ಟಿ ಅನ್ನೋದನ್ನು ಹೇಳ್ತಾ ಇದ್ದೆ. ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಅಥವಾ ಕನ್ನಡದಲ್ಲೂ ಅನ್ಕೊಳ್ಳಿ, ಒಂದು ಕಾಂಪೌಂಡ್ ನೌನ್ ಅಂತ ಬಂದಿದೆ. ಫಾರ್ ಎಕ್ಸಾಂಪಲ್, ಈಗ ಗ್ರೌಂಡ್ ಅಂತ ಇದೆ. ಗ್ರೌಂಡ್ ಅಂದ್ರೆ ಬಯಲು. ನಾವು ಕನ್ನಡದಲ್ಲಿ ಆಟದ ಮೈದಾನ ಅಂತೀವಿ, ಆಟದ ಅಂತೀವಿ, ಆಟ ಮೈದಾನ ಅಲ್ಲ, ಹೌದಾ? ಆಟದ ಮೈದಾನ ಅಂತೀವಿ. ಆದ್ರೆ ಇಂಗ್ಲಿಷ್ನಲ್ಲಿ ಇದು ಕಾಂಪೌಂಡ್ ನೌನ್ಸ್ ಅಂದ್ರೆ ಎರಡೆರಡು ಶಬ್ದಗಳನ್ನ ಕೂಡಿಸಿರುವುದರಿಂದ ಆದಂಥ ಒಂದು ಶಬ್ದ, ನಾಮಪದ ಅಂತ ಹೇಳಿ ಪ್ಲೇ ಗ್ರೌಂಡ್ ಆಗ್ಬಿಟ್ಟಿದೆ. ಪ್ಲೇ ಗ್ರೌಂಡ್ ನಲ್ಲಿ ನೀವು ನೋಡಿದ್ರೆ, ಪ್ಲೇ ಅಂದ್ರೆ ಒಂದು ನೌನ್ ಆಟ, ಗ್ರೌಂಡ್ ಅಂದ್ರೆ ಮತ್ತೊಂದು ನೌನ್ ಮೈದಾನ. ಪ್ಲೇ ಗ್ರೌಂಡ್ ಇದು ಆಟದ ಮೈದಾನ ಆಗೋಕ್ಕಿಂತ ಆಟ ಮೈದಾನ ಅಂತ ಕೇಳಿಸ್ತದೆ. ಬಟ್ ಇದು ಎಕ್ಸೆಪ್ಟೆಡ್. ಈಗ ಆಟವಾಡಲು ಬಳಸುವಂತ ಮೈದಾನ, ಹೌದಾ? ಅದೇ ರೀತಿ ವಾರ್ಫೀಲ್ಡ್, ವಾರ್ಫೀಲ್ಡ್ ಅಂತಾರೆ. ವಾರ್ ಅಂದ್ರೆ ಯುದ್ಧ, ಇದು ಒಂದು ನಾಮಪದ. ಫೀಲ್ಡ್ ಅಂದ್ರೆ ಮತ್ತೆ ಮೈದಾನ, ಬಯಲು, ಫೀಲ್ಡ್. ವಾರ್ಫೀಲ್ಡ್ ಅಂದ್ಬಿಟ್ರೆ ಯುದ್ಧದ ಮೈದಾನ ಅಂತ ಅಂತಾರೆ. ಯುದ್ಧದ ಅನ್ನುವ ಈ ಒಂದೇನು ನಮ್ಮ ಅಕ್ಷರ ಇದೆ, ಪ್ರತ್ಯಯ ಅಂತ ನಾವೇನಂತೀವಿ, ಇದು ಇಂಗ್ಲಿಷ್ ನಲ್ಲಿ ಎಲ್ಲಿ ಬಂತು ಅಂತ ಹುಡುಕೋ ಹಾಗಿಲ್ಲ. ಇಟ್ ಈಸ್ ಎಕ್ಸೆಪ್ಟೆಡ್ ನೌ. ವಾರ್ಫೀಲ್ಡ್, ಪ್ಲೇ ಗ್ರೌಂಡ್ ಅಂತ. ಹಾಗೆ ನಾವು ಈ ಶೆಡ್ಯೂಲ್ ಪ್ರಾಪರ್ಟಿ ಅನ್ನೋದನ್ನ ನೋಡ್ಕೊಂಡ್ರೆ, ಇದು ವ್ಯವಹಾರದಲ್ಲಿ ಬಂದಂತ ಶಬ್ದ. ಆಕ್ಚುಲಿ ಏನಾಗಬೇಕು, ಪ್ರಾಪರ್ಟಿ ಅಂದ್ರೆ ಸ್ವತ್ತು, ಶೆಡ್ಯೂಲ್ಡ್ ಆಗಬೇಕು. ಇವನ್ ನಾವೇನು ದಿನಬಳಕೆಯಲ್ಲಿ ಶೆಡ್ಯೂಲ್ ಟ್ರೈಬ್ ಅಂತೀವಲ್ಲ, ಇದು ಗಡಬಡಿಯಲ್ಲಿ ಅಂದದ್ದು. ಇಟ್ ಶುಡ್ ಬಿ ಶೆಡ್ಯೂಲ್ಡ್ ಕಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್. ಅಂದ್ರೆ ಎಲ್ಲೋ ಆ ಜಾತಿಯನ್ನ
ಒಂದು ಕಡೆ ಅದನ್ನ ಚಿತ್ರಿಸಿದ್ದಾರೆ, ರೆಕಾರ್ಡ್ ಮಾಡಿದ್ದಾರೆ. ಅನುಸೂಚಿತ, ಇದರ ಬಗ್ಗೆ ಸೂಚನೆ ಕೊಟ್ಟಿದ್ದಾರೆ. ಅದು ಅನುಸೂಚಿತ ಜಾತಿ ಅಂತ ಹೇಳಿ ನಾವು ಅದನ್ನ ನಾನೇನ್ ಹೇಳ್ಬೇಕಾಗಿದೆ, ಶೆಡ್ಯೂಲ್ಡ್ ಅನ್ನುವುದು ಹೋಗಿ ಈಗ ಶೆಡ್ಯೂಲ್ ಆಗ್ಬಿಟ್ಟಿದೆ. ಸೊ ನಾನು ಇಂಗ್ಲಿಷ್ ನಲ್ಲಿ ಬರಿಬೇಕಾದ್ರೆ ಈ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು. ಶೆಡ್ಯೂಲ್ಡ್ ಪ್ರಾಪರ್ಟಿ, ಶೆಡ್ಯೂಲ್ ಅಂದ್ರೆ ಅಧಿನಿಯಮಿಸು, ಅನುಸೂಚಿಸು ಅಂತ ಹೇಳಿ ಶೆಡ್ಯೂಲ್. ಸೊ ಇದು ಕ್ರಿಯಾಪದ ನೌನ್ ಆಗ್ಬೋದು, ನಮಗೆ ಬೇಕಾಗಿದ್ದ ಅಡ್ಜೆಕ್ಟಿವ್ ಶೆಡ್ಯೂಲ್ಡ್. ಪ್ರತಿಯೊಂದು ಶಬ್ದದ ಅಂದ್ರೆ ಏನು ಒಂದು ಕ್ರಿಯಾಪದ ಇರುತ್ತದೆ. ಈಗ ಬ್ರೆಕ್ ಅನ್ನುವ ಕ್ರಿಯಾಪದ ಇದೆ. ಬ್ರೆಕ್, ಬ್ರೋಕ್, ಬ್ರೋಕನ್ ಅನ್ನುವ ಈ V3 ಮೂರನೇ ರೂಪ ನಾವು ಅಡ್ಜೆಕ್ಟಿವ್ ಆಗಿ ಬಳಸ್ತೀವಿ. ಬ್ರೋಕನ್ ಪೆನ್, ಟೋರ್ನ್ ಪೇಪರ್, ಹರಿದ ಹಾಳೆ, ಟಿಯರ್ ಪೇಪರ್ ಅಲ್ಲ, ಬ್ರೆಕ್ ಪೆನ್ ಅಲ್ಲ, ಬ್ರೋಕನ್ ಪೆನ್ ಅಂತ ಹೇಗೆ ಬಳಸ್ತೀವೋ ಹಂಗೆ ಶೆಡ್ಯೂಲ್ ಅನ್ನುವುದು ಅನುಸೂಚಿಸು ಅಂತ ಕ್ರಿಯಾಪದ ಇದೆ. ಶೆಡ್ಯೂಲ್, ಶೆಡ್ಯೂಲ್ಡ್, ಶೆಡ್ಯೂಲ್ಡ್, ಶೆಡ್ಯೂಲ್ಡ್ ಪ್ರಾಪರ್ಟಿ, ಶೆಡ್ಯೂಲ್ಡ್ ಕಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ ಅಂತ ಆಗ್ಬೇಕು. ಆದ್ರೆ ಅದು ಈಗ ವ್ಯವಹಾರದಲ್ಲಿ ಕಂಪೌಂಡ್ ನೌನ್ ಆಗಿ ಶೆಡ್ಯೂಲ್ ಪ್ರಾಪರ್ಟಿ ಅಂತ ಬಂದಿದೆ. ಅದು ನಾನು ಅಂಡರ್ಲೈನ್ ಮಾಡಿಟ್ಟಿದ್ದೆ. ಸೊ ಐ ಎಕ್ಸ್ಪ್ಲೇನ್ ಟು ಯು. ಓಕೆ, ನಾವು ಎರಡನೇದಕ್ಕೆ ಹೋಗೋಣ. The mortgager has fallen into financial crisis and requires, ನೋಡಿ ಸ್ವಲ್ಪ ನಾನು ಓದ್ತಾ ಇರ್ಬೇಕಾದ್ರೆ ತಾವು ಲಕ್ಷ್ಯ ಕೊಡಿ. ನಿನ್ನೆ ಹೇಳಿದ್ದೆ ಟ್ರಾನ್ಸ್ಲೇಷನ್ ಈಸಿ ಯಾವಾಗ ಆಗುತ್ತೆ, ವೆನ್ ಯು ರಿಕಗ್ನೈಸ್ ದ ಸೆಂಟೆನ್ಸ್ ವೆದರ್ ಇಟ್ ಈಸ್ ಅ ಸಿಂಪಲ್ ಸೆಂಟೆನ್ಸ್, ಕಂಪೌಂಡ್ ಸೆಂಟೆನ್ಸ್ ಆರ್ ಕಾಂಪ್ಲೆಕ್ಸ್ ಸೆಂಟೆನ್ಸ್. ಕಾಂಪೌಂಡ್ ಅಂದ್ರೆ ಸೆಂಟೆನ್ಸ್ ಅಂದ್ರೆ ಏನಿರುತ್ತೆ, ಎರಡು ಸ್ವತಂತ್ರ ವಾಕ್ಯಗಳನ್ನ ಅಂಡ್ ಆರ್ ಬಟ್, ನಾಟ್ ಓನ್ಲಿ ಬಟ್ ಆಲ್ಸೋ ಅನ್ನುವುದರಿಂದ ಕೂಡಿಸಿರ್ತಾರೆ. ಅವಾಗ ನಮಗೆ ಟ್ರಾನ್ಸ್ಲೇಷನ್ಗೆ ಏನ್ ಲಾಭ ಅಂದ್ರೆ ಈ ಕಡೆ ಭಾಗನ ಅಂಡ್ ದ ಎಡಗಡೆ ಭಾಗನ ಏನೂ ಯೋಚನೆ ಮಾಡದೆ ಟ್ರಾನ್ಸ್ಲೇಷನ್ ಮಾಡ್ಬಿಡ್ಬೋದು, ಮತ್ತು ಅಂತ ಹೇಳಿ ಕನ್ನಡದಲ್ಲೂ ಜೋಡಿಸ್ಕೊಂಡ್ಬಿಡ್ಬೋದು. ಇಲ್ದಿದ್ರೆ ಇಡೀ ಪ್ಯಾರಾ ಓದಿದ್ಮೇಲೆ ಇದನ್ನ ಎಲ್ಲಿಂದ ಎತ್ಕೋಬೇಕು ಅಂತ ಕಷ್ಟದಲ್ಲಿ ಆ ಒಂದು ಪೀಸ್ ಅನ್ನ ನಾವು ಬದಿಗಿಡ್ಬೋದು, ಅಷ್ಟು ತೊಂದರೆ ಕಡಿಮೆ ಮಾಡ್ಕೋಬಹುದು. ಸೊ ಇಲ್ಲಿ ನೋಡಿ, ದ ಮಾರ್ಟ್ಗೇಜರ್ ಹ್ಯಾಸ್ ಫಾಲನ್ ಇನ್ ಟು ಫೈನಾನ್ಸಿಯಲ್ ಕ್ರೈಸಿಸ್ ಒಂದು ವಾಕ್ಯ, ಅಂಡ್ ಜೋಡಿಸ್ಕೊಂಡಿದ್ದಾರೆ. ಸೊ ಈ ತುಂಡನ್ನ ನಾನು ಮಾಡ್ಬಿಡ್ಬೋದು. ಅಂಡ್ ರಿಕ್ವೈರ್ಸ್ ಫಂಡ್ಸ್ ಫಾರ್ ದ ಮ್ಯಾರೇಜ್ ಆಫ್ ಹಿಸ್ ಡಾಟರ್ ಅಂಡ್ ಸರ್ಜರಿ ಟು ಹಿಸ್ ವೈಫ್, ಕಾಮಾ, ಹೆನ್ಸ್ he has decided to mortgage the scheduled property. ನೋಡಿ ಹೌದಾ, ಶೆಡ್ಯೂಲ್ಡ್ ಅಂದಿಲ್ಲ, scheduled property, and offered the same to the mortgagee who has accepted the offer and came forward to lend money on the security of the scheduled property ಅಂತ ಇದೆ. ಸೊ ನಾನು ಹೇಳಿದಾಗೆ ಮೊದಲನೇ ವಾಕ್ಯ, ಒಂದು ವಾಕ್ಯ ಮುಗಿದ್ಮೇಲೆ ಆ್ಯಂಡ್ ಹಚ್ಕೊಂಡಿದ್ದಾರೆ ಅಂತೇಳಿ ನಾನು ಅದನ್ನ ಟ್ರಾನ್ಸ್ಲೇಟ್ ಮಾಡಿಬಿಡ್ಬೋದು. ಸಾಲದ ಕೂಪಕ್ಕೆ ಬಿದ್ದಿದ್ದಾನೆ, ಸಿಲುಕಿದ್ದಾನೆ ಅಂತೇಳಿ. ಆಮೇಲೆ ಮುಂದೆಂದು ಯೋಚನೆ ಮಾಡ್ಬೋದು ಹೆಂಗೆ ಎತ್ಕೊಳ್ಳಿ ಈ ವಾಕ್ಯನ. ಜಸ್ಟ್ ಸಿ, ಹೀಗೆ ಬರೀಬಹುದಾ ಇದನ್ನ ಅಂತೇಳಿ. ಎರಡನೇದು, ಅಡುಮಾನದಾರನು ಆರ್ಥಿಕ ಮುಗ್ಗಟ್ಟಿಗೆ ಸಿಲುಕಿದ್ದಾನೆ. ಹೌದಾ, ಆರ್ಥಿಕ ಮುಗ್ಗಟ್ಟಿಗೆ ಸಿಲುಕಿದ್ದಾನೆ, ಆರ್ಥಿಕ ತೊಂದರೆಗೆ ಸಿಲುಕಿದ್ದಾನೆ, ಮತ್ತು ಆತನಿಗೆ ತನ್ನ ಪುತ್ರಿಯ ವಿವಾಹ ಹಾಗೂ ಪತ್ನಿಯ ಶಸ್ತ್ರಚಿಕಿತ್ಸೆಗಾಗಿ ಹಣದ ಅವಶ್ಯಕತೆ ಇದೆ. ಹೆನ್ಸ್, ಆದ್ದರಿಂದ ಆತನು ಅನುಸೂಚಿತ ಸ್ವತ್ತನ್ನು ಅಡುಮಾನವಾಗಿಡಲು ನಿಶ್ಚಯಿಸಿದ್ದಾನೆ, ಮತ್ತು ಇದೇ ಸ್ವತ್ತನ್ನು, ಇದೇ ಆಫರ್ ಅನ್ನು, ಇದನ್ನೇ ಅಡಮಾನ ಗ್ರಾಹಿಯಲ್ಲಿ ಪ್ರಸ್ತಾಪಿಸಲು ಅಡಮಾನಕಾರನ ಈ ಪ್ರಸ್ತಾವನೆಗೆ ಸಹಮತಿಸಿದ ಅಡಮಾನಗ್ರಾಹಿ ಅನುಸೂಚಿತ ಸ್ವತ್ತನ್ನು ಅಡುಬಿಟ್ಟುಕೊಂಡು ಹಣವನ್ನು ಸಾಲವಾಗಿ ನೀಡಲು ಮುಂದಾಗಿದ್ದಾನೆ.
ಟು ಲೆಂಡ್ ಅಂದ್ರೆ ಸಾಲವಾಗಿ ನೀಡು, ಗಿವ್ ಅಂದ್ರೆ ಕೊಡು. ನಾವು ಪಟ್ ಅಂತ ಏನ್ ಮಾಡ್ತೀವಿ, ಹಣವನ್ನು ಕೊಡಲು ಮುಂದಾಗಿದ್ದಾನೆ ಅಂತ ಬರ್ಕೊಂಡ್ಬಿಡ್ತೀವಿ. ಕೊಡೋದ್ರಲ್ಲೂ ಸಾಲವಾಗಿ ಕೊಡೋದ್ರಲ್ಲೂ ದೊಡ್ಡ ವ್ಯತ್ಯಾಸ ಇದೆ. ಸಾಲವಾಗಿ ಕೊಡೋದು ಮರಳಿ ಕೊಡುವ ಕಂಡೀಷನ್ ಮೇಲೆ ಇರ್ತದೆ. ಇಟ್ಸ್ ಬೇಸ್ಡ್ ಆನ್ ದಟ್ ರಿಟರ್ನ್ ಕ್ಲಾಸ್. ಆದ್ರೆ ಕೊಡೋದು ಹಂಗೇನೆ ಆ ಕಡೆನೆ ಹೋಗ್ತದೆ. ಅದಕ್ಕೆ ಅವರು ಉಪಯೋಗ ಮಾಡಿದ್ದಾರೆ ಟು ಲೆಂಡ್. ಟು ಲೆಂಡ್ ಅಂದ್ರೆ ಸಾಲವಾಗಿ ಕೊಡು. ಅದಕ್ಕೆ ನಾವು ಅದನ್ನ ಒತ್ತು ಕೊಟ್ಟು, ಅಂದ್ರೆ ಇಂಥ ಶಬ್ದಗಳ ಅನುವಾದ, ಇಂಥ ವಾಕ್ಯಗಳ ಸರಿಯಾದ ಒಂದು ರಚನೆ ಅವರು ಪೇಪರ್ ಚೆಕ್ ಮಾಡೋರು ನೋಡ್ತಿರ್ತಾರೆ. ಇದು ತಿಳ್ಕೊಂಡಿದಾರ, ಈ ಶಬ್ದದ ಮಹತ್ವ ಅವರಿಗೆ ತಿಳಿದಿದ್ಯಾ, ಬಂದಿದೆಯಾ ಅದು ಅವರ ಕನ್ನಡದಲ್ಲೂ ಟ್ರಾನ್ಸ್ಲೇಷನ್ ಅಲ್ಲೂ ಅಂತ. ಸೊ ಅದಕ್ಕೆ ಇನ್ನೊಂದ್ಸರಿ ಓದ್ತೀನಿ. ಆ 2ನೇ ಪ್ಯಾರಾ ನೋಡಿ. if somebody is interested to note it or walk along with me. ಅಡಮಾನದಾರನು ಆರ್ಥಿಕ ಮುಗ್ಗಟ್ಟಿಗೆ ಸಿಲುಕಿದ್ದಾನೆ ಮತ್ತು ಆತನಿಗೆ ತನ್ನ ಪುತ್ರಿಯ ವಿವಾಹ ಹಾಗೂ ಪತ್ನಿಯ ಶಸ್ತ್ರಚಿಕಿತ್ಸೆಗಾಗಿ ಹಣದ ಅವಶ್ಯಕತೆ ಇದೆ. ಆದ್ದರಿಂದ ಆತನು ಅನುಸೂಚಿತ ಸ್ವತ್ತನ್ನು ಅಡಮಾನವಿಡಲು ನಿಶ್ಚಯಿಸಿದ್ದಾನೆ ಮತ್ತು ಅದನ್ನೇ ಅಡಮಾನುಗ್ರಾಹಿಯಲ್ಲಿ ಪ್ರಸ್ತಾಪಿಸಲು ಅಡಮಾನುದಾರನ ಪ್ರಸ್ತಾವನೆಗೆ ಸಹಮತಿಸಿದ ಅಡಮಾನಗ್ರಾಹಿ ಅನುಸೂಚಿತ ಸ್ವತ್ತನ್ನು ಅಡವಿಟ್ಟುಕೊಂಡು ಹಣವನ್ನು ಸಾಲವಾಗಿ ನೀಡಲು ಮುಂದೆ ಬಂದಿದ್ದಾನೆ, ತಯಾರಾಗಿದ್ದಾನೆ ಅಂತ ಹೇಳಿದ. ಓಕೆ, ನೆಕ್ಸ್ಟ್. Now that, 3ನೇ ಪಾಯಿಂಟ್, now that the mortgagor under this deed has mortgaged the scheduled property for ₹10 lakh. ಇನ್ನೊಂದು ನಿಮಗೆ ಹೇಳಬೇಕು, ಇಲ್ಲಿ ಈ ಲ್ಯಾಕ್ ಅನ್ನುವ ಶಬ್ದ ಇದೆಯಲ್ಲ, ಇದನ್ನ ಲ್ಯಾಕ್ಸ್ ಅಂತ ಎಂದು ಬಹುವಚನಕ್ಕೆ ತರಬಾರ್ದು. ಇಂಗ್ಲಿಷ್ ಅಲ್ಲಿ ಮಾಡ್ಬೇಕಾದ್ರೆ ಕನ್ನಡದಿಂದ 50 ಲಕ್ಷ ಅಂದ್ರೆ 50 lakhs ನಾವು ಮಾತಾಡ್ಬೇಕಾದ್ರೆ ಬಾಯಲ್ಲಿ ಬಂದ್ಬಿಡುತ್ತೆ. ಬಟ್ that is not correct grammatically. 50 ಇದ್ರು 50 lakh. Okay, so ಇದು ನೆನ್ಪಿಡಿ, and it has been used properly here. 10 ಇದ್ರು 10 ಲಕ್ಷ ಅಂತಾನೆ ಹೇಳಿದ್ದಾರೆ, 10 ಲಕ್ಷಗಳು ಅನ್ನೋದಿಲ್ಲ ನಾವು. So now that the mortgagor under this deed had mortgaged the scheduled property for ₹10 lakh and has received the said amount in cash by way of online transfer to the savings bank account of the mortgagor bearing number 4242 at Syndicate Bank, Kollegal, and the mortgagor acknowledges the receipt of the same from the mortgagee ಅಂತ ಇದೆ. ಹೌದಾ? ಇದರಲ್ಲಿ ನೋಡಿ, the mortgagor under this deed has mortgaged ಅಂದ್ರೆ the mortgagor has mortgaged ಅನ್ನುವುದು. ಮಾರ್ಟ್ಗೇಜರ್ ಇದು ಸಬ್ಜೆಕ್ಟ್, ಮಾರ್ಟ್ಗೇಜ್ ಅಡಮಾನವಿಟ್ಟಿದ್ದಾನೆ ಅನ್ನುವುದು ಕ್ರಿಯಾಪದ. ಆಮೇಲೆ ಮುಂದಿಂದೆಲ್ಲ ಅದರ ವಿವರ ಇದೆ. ಓಕೆ, ಅದನ್ನ ಕನ್ನಡದಲ್ಲಿ ಹೇಗೆ ಮಾಡಬೇಕು ಅಂದ್ರೆ ಪಾಯಿಂಟ್ ನಂಬರ್ 3. ಈಗ ಅಂದ್ರೆ ಅಲ್ಲಿ ಹೇಳಿದ್ರಲ್ಲ ನೌ ದ್ಯಾಟ್ ಅಂತ, ಅಂದ್ರೆ ಆ ಪತ್ರ ಬರೆಯುವಾಗ ಹೇಳಿದ್ನಲ್ಲ ಕೆಲವೊಂದು ಸಾಂಪ್ರದಾಯಿಕ ಶಬ್ದಗಳು, ಮುನ್ನಡೆದು, ಹೀಗಂತ ಅಂತ ಆಯಾ ಏರಿಯಾಗೆ ಹೋದಾಗೆ ಅವರವರು ಬರೆಯುವ ಒಂದು ಪದ್ಧತಿ ಇಟ್ಕೊಂಡಿರ್ತಾರೆ. ಸೊ ಹಾಗೆ ಈಗ ಅಡಮಾನಕಾರ ಈ ಹಕ್ಕು ಪತ್ರದ್ವಾರ ಅಥವಾ ಹಕ್ಕು ಪತ್ರದ ಮುಖಾಂತರ, ಈ ದ್ವಾರ ಅಂತ ಬರೋದೆಲ್ಲ ಮರಾಠಿ ಡಾಮಿನೇಟೆಡ್ ಬಾಂಬೆ ಸ್ಟೇಟ್ಗಳಲ್ಲಿ ಹೆಚ್ಚು ಉಪಯೋಗ ಮಾಡ್ತಾರೆ, ನಮ್ಮ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಕಡೆಗೆ. ಆ ಕಡೆಗೆ ಮೈಸೂರಿನ ಒಂದು ಪ್ರಭಾವ ಇರೋದ್ರಿಂದ ಹಕ್ಕು ಪತ್ರದ ಮುಖಾಂತರ ಅಂತ. ಸೊ ಈಗ ಅಡಮಾನಕಾರ ಈ ಹಕ್ಕು ಪತ್ರದ ಮುಖಾಂತರ ಅನುಸೂಚಿತ ಸ್ವತ್ತನ್ನು 10 ಲಕ್ಷ ರೂಪಾಯಿಗಳಿಗೆ ಅಡವಿಟ್ಟು ಕೊಳ್ಳೇಗಾಲದ
ಸಿಂಡಿಕೇಟ್ ಬ್ಯಾಂಕಿನ ಶಾಖೆಯ ಸಂಖ್ಯೆ 4242 ಎಂಬ ತನ್ನ ಉಳಿತಾಯ ಖಾತೆಗೆ ಆನ್ಲೈನ್ ಮುಖಾಂತರ ವರ್ಗಾವಣೆಯ ಪದ್ಧತಿಯ ಮೂಲಕ ಹಣವನ್ನು ಪಡೆದಿದ್ದಾನೆ ಹಾಗೂ ತಾನು ಅಡಮಾನುಗ್ರಾಹಿಯಿಂದ ಪಡೆದ ಮೊತ್ತಕ್ಕೆ ಅಡಮಾನದಾರ ಸ್ವೀಕೃತಿಯನ್ನು ನೀಡಿದ್ದಾನೆ ಅಥವಾ ಒಪ್ಪಿಕೊಂಡಿರುತ್ತಾನೆ ಅಂತ. ಎಕ್ನಾಲೆಜ್ ಅಂದ್ರೆ ಸ್ವೀಕೃತಿ ಪತ್ರ ಅಂತೀವಿ. ಎಕ್ನಾಲೆಜ್ಮೆಂಟ್ ಅಂತ ಹೇಳಿ ಎಕ್ನಾಲೆಜ್ ಅಂತ ಬರೆದಿದ್ದಾರೆ. ಅದು ಕ್ರಿಯಾಪದ. ಸೊ ಸ್ವೀಕೃತಿಯನ್ನು ಸೂಚಿಸಿದ್ದಾನೆ ಅಥವಾ ಒಪ್ಪಿಕೊಂಡಿದ್ದಾನೆ. ನನ್ನ ಅಕೌಂಟಿಗೆ ಬಂದಿದೆಯಪ್ಪ ಅಂತ ಒಪ್ಪಿಕೊಂಡಿದ್ದಾನೆ. ಸೊ ದ ಟ್ರಾನ್ಸಾಕ್ಷನ್ ಇಸ್ ಕಂಪ್ಲೀಟ್, ಫೈನಾನ್ಸಿಯಲ್ ಟ್ರಾನ್ಸಾಕ್ಷನ್. ನೆಕ್ಸ್ಟ್ ಸರ್. ಹೇಳಿ ಸರ್ ಸ್ವಲ್ಪ ರಿಪೀಟ್ ಮಾಡ್ತೀರಾ ಸರಿ ಪ್ಯಾರಾನ? ಎಸ್ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಸ್ವಲ್ಪ ಅದು ಹೇಳ್ತಾ ಫಾಸ್ಟ್ ಆಗ್ಬಿಡುತ್ತೆ. ಅದಕ್ಕೆ ಐ ಶಾಲ್ ಅಗೇನ್ ರಿಪೀಟ್ ದಟ್ ಸೆಂಟೆನ್ಸ್. ಓಕೆ, ನೋಡಿ 3ನೇ ಪಾಯಿಂಟ್ ಇದೆ. ಈಗ ಅಡಮಾನಕಾರ ಈ ಹಕ್ಕುಪತ್ರದ ಮುಖಾಂತರ ಅಥವಾ ಹಕ್ಕುಪತ್ರದ್ವಾರ ಅನುಸೂಚಿತ ಸ್ವತ್ತನ್ನು 10 ಲಕ್ಷ ರೂಪಾಯಿಗಳಿಗೆ ಅಡವಿಟ್ಟು ಕೊಳ್ಳೇಗಾಲದ ಸಿಂಡಿಕೇಟ್ ಬ್ಯಾಂಕ್ ಶಾಖೆಯ ಉಳಿತಾಯ ಖಾತಾ ಸಂಖ್ಯೆ 4242 ಇದಕ್ಕೆ ಆನ್ಲೈನ್ ಮುಖಾಂತರ ಅದೇ ಮೊತ್ತವನ್ನು ಪಡೆದಿದ್ದಾನೆ ಹಾಗೂ ತಾನು ಅಡಮಾನಗ್ರಾಹಿಯಿಂದ ಪಡೆದ ಮೊತ್ತಕ್ಕೆ ಅಥವಾ ಈ ಮೊತ್ತಕ್ಕೆ ಅಡಮಾನದಾರ ಒಪ್ಪಿಗೆ ಸೂಚಿಸಿದ್ದಾನೆ, ಸ್ವೀಕೃತಿ ನೀಡಿದ್ದಾನೆ ಅಥವಾ ಒಪ್ಪಿಕೊಂಡಿದ್ದಾನೆ. He has acknowledged ಅಂತ. ಓಕೆ, ನೋಡಿ ನೆಕ್ಸ್ಟ್ 4ನೇದು. thus having received the mortgage money. ಇಲ್ಲಿ ನಾವು ಈ ಗ್ರಾಮರ್ ಕಲಿಸ್ಬೇಕಾದ್ರೆ ಐ ಕಾಂಟ್ ಲೀವ್ ದಟ್. ಯಾಕಂದ್ರೆ ನನಗೇನು ಅನ್ಸುತ್ತೆ, ನಾನು ಹೇಳಿದ್ದಕ್ಕೆ ನೀವು ಒಪ್ಕೋಬಾರ್ದು, ಎಲ್ಲಾದ್ರೂ ಇದನ್ನ ನೋಡ್ಕೋಬೇಕು ಅಂತ ಒಂದು ಆಸೆ. ಏನು ಅಂದ್ರೆ, ಒಂದು ನಾನ್ ಫೈನೈಟ್ ವರ್ಬ್ಸ್ ಅಂತ ಚಾಪ್ಟರ್ ಇದೆ. ನಾನ್ ಫೈನೈಟ್ ವರ್ಬ್ಸ್ ಅಂಡ್ ನಾನ್ ಫೈನೈಟ್ ವರ್ಬ್ಸ್ ಅನ್ನುವ ಚಾಪ್ಟರ್ ನೀವು ಗೂಗಲ್ ಮಾಡಿದ್ರು ಬರ್ತದೆ. ಅದರಲ್ಲಿ ಈ ನಾನ್ ಫೈನೈಟಿನ ಒಂದು ರೂಪ ಇದೆ. ಏನು? ಹ್ಯಾವಿಂಗ್ ರಿಸೀವ್ಡ್ ದ ಮಾರ್ಟ್ಗೇಜ್ ಅಮೌಂಟ್ ಅಂದಾಗ, ಇದು ಹ್ಯಾವಿಂಗ್ ರಿಸೀವ್ಡ್ ಅಂತ ಏನಿದೆಯಲ್ಲ, ಇದಕ್ಕೊಂದು ವಿಶೇಷವಾದಂತ ಅರ್ಥ. ಇದು ವಾಕ್ಯದ ಕ್ರಿಯಾಪದ ಅಲ್ಲ ಅಂತ ನಾವು ಕಲಿಸ್ತೀವಿ. ಅಲ್ಲಿ ವಾಕ್ಯದಲ್ಲಿ ಒಂದೇ ಕ್ರಿಯಾಪದ ಇರ್ತದೆ. ಇದು ವಾಕ್ಯದಲ್ಲಿ ಕ್ರಿಯಾಪದ ಅಲ್ಲ, ಕ್ರಿಯಾಪದ ರೂಪಿಯ ಒಂದು ನಾನ್ ಫೈನೈಟ್ ವರ್ಬ್, ಅಸೀಮವಾದಂತಹ ಕ್ರಿಯಾಪದ ರೂಪ ಅಂತ ಕಲಿಸ್ತೀವಿ. ಅದರ ಅರ್ಥ ಏನಾಗ್ತದೆ ಅಂದ್ರೆ, ಹ್ಯಾವಿಂಗ್ ರಿಸೀವ್ಡ್ ದ ಮಾರ್ಟ್ಗೇಜ್ ಮನಿ ಅಂದ್ರೆ, ಈಗ ಹೆಂಗೆ ಐ ವಾಂಟ್ ವಾಟರ್ ಟು ಡ್ರಿಂಕ್ ಅಂತ ನಾನು ಒಂದು ವಾಕ್ಯವನ್ನು ಮಾಡಿದ್ರೆ, ಐ ವಾಂಟ್ ಬೇಕು, ನನಗೆ ಅವಶ್ಯಕತೆ ಇದೆ, ನನಗೆ ಬೇಕು, ಇದು ಕ್ರಿಯಾಪದ. ಟು ಡ್ರಿಂಕ್ ಏನ್ ಹಾಗಿದ್ರೆ ಅದು ಕ್ರಿಯಾಪದವೇ ಅಲ್ಲ. ಅದರ ಅರ್ಥ ಏನಾಗ್ತದೆ, ಐ ವಾಂಟ್ ವಾಟರ್ ಟು ಡ್ರಿಂಕ್, ನನಗೆ ಕುಡಿಯಲು ಅಂತ ಆಗ್ತದೆ. ಇದ್ರ ವಿಶೇಷತೆ ಏನು ಅಂದ್ರೆ, ಈ ನಾನ್ ಫೈನೈಟ್ ವರ್ಬ್ಗಳು ಎಂದೂ ಕಾಲಕ್ಕೆ ತಕ್ಕಂತೆ ಬದಲಾಗುವುದಿಲ್ಲ. ಅದಕ್ಕೆ ಅದು ನಾನ್ ಫೈನೈಟ್ ಅನ್ಸ್ಕೊಳ್ತದೆ. ಸೊ ಇದನ್ನ ಸ್ವಲ್ಪ ನೋಡ್ಕೊಳ್ಳಿ. ಇದನ್ನ ಕಲಿಬೇಕಾದ್ರೆ ಅಂದ್ರೆ ಇದರಿಂದಾನೇ ನಾವು ಸರಿಯಾದ ವಾಕ್ಯಗಳ ರಚನೆ ಮಾಡ್ತಾ ಹೋಗ್ತೀವಿ. ಅರ್ಥಪೂರ್ಣಗಳ ವಾಕ್ಯಗಳು ಇಂಗ್ಲಿಷ್ನಲ್ಲಿ ತಯಾರಾಗ್ತವೆ ಮತ್ತು ತಯಾರಾದಂತಹ ವಾಕ್ಯಗಳ ಅರ್ಥಗಳು ನಮಗೆ ಸರಿಯಾಗಿ ಆಗ್ತದೆ ಕನ್ನಡದಲ್ಲಿ. ರೈಟ್? ನೋಡಿ, thus having received the mortgage money of rupees 10 lakh from the mortgagee, the mortgager by way of security
for repayment of the said amount of rupees 10 lakh has mortgaged. ಸ್ವಲ್ಪ ನಾನು ನಿಮ್ಗೆ ಮತ್ತೆ ಆ ಕಾಂಪ್ಲೆಕ್ಸ್ ಸೆಂಟೆನ್ಸಿನ ಝಲಕ್ ಎಲ್ಲಿದೆ, ಇದು ಕಾಮ ಆಗತ್ತಲ್ಲ. thus having received the mortgage money of rupees 10 lakh from the mortgagee, ಕಾಮ the mortgager ಅನ್ನುವುದು ಸಬ್ಜೆಕ್ಟ್. ಇದು ಅದಕ್ಕೆ ಮಧ್ಯದಲ್ಲಿ ಬಂದಂತಹ ಒಂದು ಕಾಂಪ್ಲೆಕ್ಸ್ ನೇಚರ್ ಅದರದ್ದು. by way of security for repayment of the said amount of rupees 10 lakh, ಕಾಮ ಈ ಕಾಮ ಇಲ್ಲಿಯೂ ಕೊಡಬೇಕಾಗಿತ್ತು ದ ಮಾರ್ಟ್ಗೇಜರ್ ಆದ್ಮೇಲೆ. ಆವಾಗ ನಾವೇನಾಗ್ತಿತ್ತು, ದ ಮಾರ್ಟ್ಗೇಜರ್ ಹ್ಯಾಸ್ ಮಾರ್ಟ್ಗೇಜ್ಡ್ ದ ಶೆಡ್ಯೂಲ್ ಪ್ರಾಪರ್ಟಿ. ಅಡಮಾನಕಾರ ಅಡಮಾನಿಟ್ಟಿದ್ದಾನೆ ಅಂತ ಆಗ್ತಿತ್ತು. ಹೇಗೆ, ಯಾವುದಕ್ಕೆ ಅಂತ ಹೇಳಿ ಅದರ ಎಕ್ಸ್ಪ್ಲನೇಷನ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಕೊಡ್ತದೆ. ಯಾಕೆಂದ್ರೆ ಭಾಷೆಯಿಂದ ಭಾಷೆಗೆ ಹೋಗ್ಬೇಕಾದ್ರೆ ನನಗೆ ಆ ವಾಕ್ಯ ಎಲ್ಲಿದೆ, ಅದರ ಕ್ರಿಯಾಪದ ಯಾವುದು, ಅದರ ಕರ್ತೃ ಯಾವುದು ಸರಿಯಾಗಿ ಗೊತ್ತಾಗುತ್ತೆ. ಸೊ ಇದು ಕರ್ತೃ, ದ ಮಾರ್ಟ್ಗೇಜರ್. ಕ್ರಿಯಾಪದ ಎಲ್ಲಿದೆ, ಹ್ಯಾಸ್ ಮಾರ್ಟ್ಗೇಜ್ಡ್. ಓಕೆ, ಸೊ ನಾನು ಇದೇ ರೀತಿ ಎತ್ಕೋತೀನಿ. ನಾವು ದ ಶೆಡ್ಯೂಲ್ ಪ್ರಾಪರ್ಟಿ ವಿಚ್ ಕನ್ಸಿಸ್ಟ್ ಆಫ್ ಮ್ಯಾಂಗೋ and lychee fruits garden spread over 8 acres of land with a farmhouse and borewell at Gunjur Road, ಕೊಳ್ಳೇಗಾಲ್ ಅಂತ ಇದೆ. ಇದನ್ನ ನಾನು ಕನ್ನಡ ಮಾಡಬೇಕಾದ್ರೆ ಹೇಗೆ ಮಾಡಬೇಕು ನೋಡಿ. ಹೀಗೆ ಅಡಮಾನಿನ ಮೊತ್ತವಾದ 10 ಲಕ್ಷ ರೂಪಾಯಿಯನ್ನು ಅಡಮಾನುಗ್ರಾಹಿಯಿಂದ ಪಡೆದ ಅಡಮಾನಕಾರ ಮಾವಿನ ಮತ್ತು ಲೀಚಿ ಹಣ್ಣುಗಳ ತೋಟಗಳನ್ನು ಹೊಂದಿದ, ಜೊತೆಗೆ ಕೊಳವೆ ಬಾವಿಯೂ ಇದ್ದ ತೋಟದ ಮನೆಯನ್ನು ಕೊಳ್ಳೇಗಾಲ್ ಗುಜನೂರಿನಲ್ಲಿ ಸ್ಥಿತ ಒಟ್ಟು 8 ಎಕರೆ ವಿಸ್ತೀರ್ಣದ ಅನುಸೂಚಿತ ಸ್ವತ್ತನ್ನು ಪಡೆದ ಮೊತ್ತದ ಭದ್ರತೆಗಾಗಿ ಅಡಮಾನು ಇಟ್ಟಿದ್ದಾನೆ. ಯಾಕೆ ಅಡಮಾನು ಇಟ್ಟಿದ್ದಾನೆ ಇಲ್ಲಿ ಕೊನೆಗೆ ಬಂತು? ಇದು ಕನ್ನಡ. ಅಡಮಾನುಕಾರ ಅಡಮಾನು ಇಟ್ಟಿದ್ದಾನೆ, ಇದರ ಮಧ್ಯದಲ್ಲಿ ನಾವು ಎಲ್ಲ ಕರ್ಮವನ್ನ ಸೇರಿಸ್ತೀವಿ ಕನ್ನಡದ ವಾಕ್ಯದಲ್ಲಿ. ಇಂಗ್ಲಿಷ್ ನಲ್ಲಿ ಹಂಗಾಗೋದಿಲ್ಲ. ದ ಮಾರ್ಟ್ಗೇಜರ್ ಹ್ಯಾಸ್ ಮಾರ್ಟ್ಗೇಜ್ಡ್ ಅಂದ್ಬಿಡ್ತಾರೆ. ಅದು ಡಿಫ್ರೆನ್ಸ್ ಆಗ್ತಾ ಹೋಗ್ತದೆ. ಅದೇ ಒಂದು ತೊಂದರೆ, ಅಥವಾ ಏನೋ ಇಟ್ ಇಸ್ ಎ ಹರ್ಡಲ್ ಇನ್ ಟ್ರಾನ್ಸ್ಲೇಷನ್. ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡಿ. 4ನೇದು ನಾನು ನಿಧಾನವಾಗಿ ಓದ್ತೀನಿ. ಹೀಗೆ ಅಡಮಾನಿನ ಮೊತ್ತವಾದ 10 ಲಕ್ಷ ರೂಪಾಯಿಗಳನ್ನು ಅಡಮಾನುಗ್ರಾಹಿಯಿಂದ ಪಡೆದ ಅಡಮಾನಕಾರ ಮಾವು ಮತ್ತು ಲೀಚಿ ಹಣ್ಣುಗಳ ತೋಟಗಳನ್ನು ಹೊಂದಿದ ಮತ್ತು ಕೊಳವೆ ಬಾವಿಯೊಂದಿಗೆ ತೋಟದ ಮನೆಯನ್ನು ಹೊಂದಿದ ಕೊಳ್ಳೇಗಾಲದ ಗಜನೂರಿನಲ್ಲಿ ಸ್ಥಿತ ಅಥವಾ ಗುಜನೂರನ್ನಿ ಅದಕ್ಕೆ ಸ್ಥಿತ ಒಟ್ಟು 8 ಎಕರೆ ವಿಸ್ತೀರ್ಣದ ಅನುಸೂಚಿತ ಸ್ವತ್ತನ್ನು ಪಡೆದ ಮೊತ್ತದ ಭದ್ರತೆಯಾಗಿ ಅಡಮಾನು ಇಟ್ಟಿದ್ದಾನೆ. ಅವನಿಂದ ಏನ್ ದುಡ್ಡು ತಗೋತಾ ಇದ್ದಾನೆ ಅದಕ್ಕೆ ಅವನು ಭದ್ರತೆಯಾಗಿ ಇಟ್ಟಿದ್ದಾನೆ, ಅಡಮಾನು ಇಟ್ಟಿದ್ದಾನೆ ಅಂತ. ರೈಟ್ ನಾ ಸರ್ ಇಲ್ಲಿ ಮರುಪಾವತಿ ಹೋಗ್ಬಿಡುತ್ತೆ ಸರ್. ರೀಪೇಮೆಂಟ್ ಅಂತ ಇದೆ ಸರ್, ಇಲ್ಲಿ ರೀಪೇಮೆಂಟ್ ಅಂತ ಇದೆ, ಅದು ಮರುಪಾವತಿ ಅಂತ ನನ್ಬಾರ್ದ ಸರ್? ಹೌದೌದು, ಎಕ್ಸಾಕ್ಟ್ಲಿ. ಫಾರ್ ದ ರೀಪೇಮೆಂಟ್ ಅದೇನು ಅಂದ್ರ ಅದರ ಮರುಪಾವತಿಯ ಒಂದು ಕುರುಹಾಗಿ ಅಥವಾ ಅದರ ಸಾಕ್ಷಿಯಾಗಿ ಇಟ್ಟಿದ್ದಾನೆ. ಇಟ್ ಇಸ್ ವೆರಿ ಕರೆಕ್ಟ್. ಅದೇ ಮರುಪಾವತಿ ಭದ್ರತೆ ದೃಷ್ಟಿಯಿಂದ ಯೂಸ್ ಮಾಡಿದ್ದಾನೆ. ಸೆಕ್ಯೂರಿಟಿ ಫಾರ್ ರೀಪೇಮೆಂಟ್ ಆಫ್ ದ ಸೇಡ್ ಅಮೌಂಟ್. ಹೌದು, ಓಕೆ, ಮರುಪಾವತಿಯ ಭದ್ರತೆ ಅಂದಿ ಅಲ್ವಾ? ಯಾ, ಐ ಅಗ್ರಿ. ನೌ the mortgager having delivered the possession of the scheduled property to the mortgagee has assured the latter. ನೋಡಿ, ಇದು ಒಂದು ಪ್ರಯೋಗ ಇಂಗ್ಲಿಷ್ ನಲ್ಲಿ, ಫಾರ್ಮರ್ ಅಂಡ್ ಲ್ಯಾಟರ್ ಅಂತ. ಫಾರ್ಮರ್ ಅಂದ್ರೆ ಈಗ ಇಬ್ರು ಮಾತಾಡ್ತಾ ಇರ್ತಾರೆ. ಎ ಅಂಡ್ ಬಿ ಆರ್ ವಾಕಿಂಗ್. ಎ ಅಂಡ್ ಬಿ ಆರ್
ಫ್ರೆಂಡ್ಸ್, ಲ್ಯಾಟರ್ ಅಂದಾಗ ಬಿ, ಫಾರ್ಮರ್ ಅಂದಾಗ ಎ. ಈ ಒಂದು ಶಿಸ್ತಲ್ಲಿ ಅವರು ಸೆಂಟೆನ್ಸ್ ಗಳನ್ನು ಕನ್ಸ್ಟ್ರಕ್ಟ್ ಮಾಡ್ತಾರೆ. ಹಿಂಗೆ ಇಬ್ರು ಇರ್ತಾರಲ್ಲ, ಎ ಅಂಡ್ ಬಿ ಅಂದಾಗ ಲ್ಯಾಟರ್ ಅಂದ್ರೆ ಎರಡನೇ ಅವ ಅಂತ, ಆಮೇಲಿನವ ಅಂತ ಅರ್ಥ. ಏನೇ ಒಂದು ವಿಷಯ ಬರಲಿ, ಎ ಅಂಡ್ ಬಿ ವ್ಯಕ್ತಿ ಬರಲಿ ಅಥವಾ ಯಾವುದೇ ಒಂದು ಹಣ ಮತ್ತು ಬಂಗಾರ, ಲ್ಯಾಟರ್ ಇಸ್ ಪ್ರಿಫರ್ಡ್ ಅಂತ. ಅಂದ್ರೆ ಬಂಗಾರವನ್ನ ನಾವು ಬಯಸ್ತೀವಿ, ಆದ್ಯತೆ ಕೊಡ್ತೀವಿ ಅಂತ ಹೇಳಿದಾಗ ಈ ಲ್ಯಾಟರ್ ಅನ್ನುವ ಅರ್ಥ ಸರಿಯಾಗಬೇಕು. ದೆನ್ ದ ಮಾರ್ಟ್ಗೇಜರ್ ಹ್ಯಾವಿಂಗ್ ಡೆಲಿವರ್ಡ್ ದ ಪೊಸಿಷನ್ ಆಫ್ ದ ಶೆಡ್ಯೂಲ್ ಪ್ರಾಪರ್ಟಿ ಟು ದ ಮಾರ್ಟ್ಗೇಜಿ. ಇಲ್ಲಿ ಏನು ಎರಡು ಶಬ್ದ ಬಂತು? ಮಾರ್ಟ್ಗೇಜರ್, ಮಾರ್ಟ್ಗೇಜಿ ಒಂದೇ ಸೆಂಟೆನ್ಸ್ ಅಲ್ಲಿ ಬಂತು. ಮಾರ್ಟ್ಗೇಜರ್ ಫಾರ್ಮರ್, ಮಾರ್ಟ್ಗೇಜಿ ಲೇಟರ್. ಸೊ ಪ್ರಾಪರ್ಟಿ ಟು ದ ಮಾರ್ಟ್ಗೇಜಿ ಹ್ಯಾಸ್ ಅಶ್ಯೂರ್ಡ್ ದ ಲ್ಯಾಟರ್. ಯಾರಿಗೆ ಅಶ್ಯೂರ್ ಮಾಡಿದಾನೆ? ಮಾರ್ಟ್ಗೇಜಿಗೆ ಅಂತ. ಹ್ಯಾಸ್ ಅಶ್ಯೂರ್ಡ್ ದ ಮಾರ್ಟ್ಗೇಜಿ ಅನ್ನೋದಿಲ್ಲ, ಅದು ಬರೆಯುವ ರೀತಿ. ಹ್ಯಾಸ್ ಅಶ್ಯೂರ್ಡ್ ದ ಲ್ಯಾಟರ್ ಆಫ್ ಕ್ವೈಟ್ ಪೊಸೆಷನ್ and enjoyment without his interference for a period of 3 years from today. ಅಂದ್ರೆ ಇವತ್ತಿನಿಂದನೇ ಅದು ಜಾರಿಗೆ ಬರ್ತದೆ. From today, during which period the mortgagee shall be entitled. Entitlement ಅಂತ ಏನಂತೀವಿ? Entitled ಇದು ಕ್ರಿಯಾಪದ, ಅಧಿಕೃತನಾಗಿರು. For ಅಸರ್ಫಕ್ಸ್ ಅಂತಾರೆ, ಒಂದು ಶಬ್ದ ಇದೆ ಅಸರ್ಫಕ್ಸ್ ಅಂತ. ಅಂದ್ರೆ ಇದು ಶಬ್ದ ಹೊಸದು. ಅಂಡ್ ಇಂಥ ಶಬ್ದಗಳನ್ನು ಹಾಕಿದಾಗ ದ ಎಕ್ಸಾಮಿನರ್ ಎಕ್ಸ್ಪೆಕ್ಟ್ಸ್ ಯು, ಆರ್ ನಿಮ್ಮಿಂದ ಅದು ನಿರೀಕ್ಷಿಸಲ್ಪಡ್ತದೆ, ಇದರ ಅನುವಾದ ಆಗಿದೆಯೋ ಇಲ್ಲೋ ಅಂತ. ರೈಟ್? ಇದು ಅನ್ಯೂಜುವಲ್, ಅಂದ್ರೆ ಈ ಡಿಡಿಗೆ ಇರ್ತದೆ ಅಥವಾ ಎಲ್ಲೂ ಬಹಳ ಕಡಿಮೆ ನಾವು ಇದನ್ನ ಪ್ರಯೋಗ ಮಾಡ್ತೀವಿ. ಫ್ರಮ್ ದ ಶೆಡ್ಯೂಲ್ ಪ್ರಾಪರ್ಟಿ ಅಂಡ್ ರೀಪ್ ದ ಫ್ರೂಟ್ಸ್ ಆಫ್ ದ ಶೆಡ್ಯೂಲ್ ಪ್ರಾಪರ್ಟಿ borewell and also shall enjoy the possession of the farmhouse in the same ಅಂತ ಹೇಳ್ತಾರೆ. ಇದರ ಕನ್ನಡ ಅನುವಾದ ಹೇಗಾಗ್ಬೋದು ಅಂತಂದ್ರೆ, ಹೀಗೆ ಅಡಮಾನಿನ ಮೊತ್ತವಾದ 10 ಲಕ್ಷ ರೂಪಾಯಿಯನ್ನು ಅಲ್ಲ, 5ನೇದಲ್ವ ಇದು? ಎಸ್. ಅಡಮಾನುಕಾರ ಅನುಸೂಚಿತ ಸ್ವತ್ತಿನ ಸುಪರ್ದಿಯನ್ನು, ಪೊಸೆಷನ್ ಮಾಲೀಕತ್ವವನ್ನು, ಸುಪರ್ದಿಯನ್ನು ಅಡಮಾನುಗ್ರಾಹಿಗೆ ನೀಡುತ್ತಾ ಇವತ್ತಿನ ದಿನದಿಂದ, ಫ್ರಮ್ ಟುಡೇ, 3 ವರ್ಷಗಳವರೆಗೆ ತನ್ನ ಯಾವುದೇ ರೀತಿಯ ಹಸ್ತಕ್ಷೇಪದಿಂದ ಮುಕ್ತವಾದ ಶಾಂತಿಯುತ ಸ್ವಾಧೀನತೆ ಮತ್ತು ಅನುಭೋಗವನ್ನು ಅಡಮಾನುಗ್ರಾಹಿಗೆ ಖಚಿತಪಡಿಸಿದ್ದಾನೆ. ಈ ಸಮಯದಲ್ಲಿ ಅಡಮಾನುಗ್ರಾಹಿ ಅನುಸೂಚಿತ ಸ್ವತ್ತಿನ ಭೋಗ್ಯದ ಹಕ್ಕನ್ನು ಮತ್ತು ಆ ಸ್ವತ್ತಿನಿಂದ ಬರುವ ಉತ್ಪನ್ನ, ಕೊಳವೆ ಬಾವಿ ಮತ್ತು ತೋಟದ ಮನೆಯ ಅನುಭೋಗ ಮಾಡಲು ಅಧಿಕೃತನಾಗಿದ್ದಾನೆ. ಸೊ ಆ ಅನ್ಸೆಪ್ಟೆಡ್ಸ್ ಅಂತ ಏನು ಒಂದು ಶಬ್ದ ಬಂತು, ಅದು ಅನುಭೋಗ ಅಂತ ಹೇಳಿ ಅದರ ಫಲಾನುಭವ ಅಂತ ಬರ್ಬೇಕು. ಅದರಲ್ಲಿ ಏನು ತೋಟ ಕೊಡ್ತಿದ್ದಾನೆ, ಅದರಲ್ಲಿ ಇರುವಂತಹ ಮರಗಿಡಗಳ ಉತ್ಪನ್ನಗಳನ್ನು ಅನುಭವಿಸುವ ಹಕ್ಕು. ಅದು ನಮ್ಮ ಇಂಗ್ಲಿಷ್ನಲ್ಲಿ ಅಸರ್ಫಕ್ಸ್ ಅಂತ ಒಂದು ಶಬ್ದ, ಎಂಟೈಟಲ್ಮೆಂಟ್ ಅನ್ನುವ ಒಂದು ಶಬ್ದ. ಸೊ ಇವೆರಡೂ ಬರ್ತಾ ಇದೆಯಾ ನಮ್ಮ ವಾಕ್ಯದಲ್ಲಿ ಮತ್ತು ಸರಿಯಾಗಿ ಬರ್ತಾ ಇದೆಯಾ? ಅಧಿಕೃತನಾಗಿದ್ದಾನೆ, ಈ ಮುಖಾಂತರ ನಾನು ಅವನನ್ನು ಅಧಿಕೃತ ಪಡಿಸ್ತಾ ಇದ್ದೀನಿ ಅನ್ನುವ ರೀತಿ ಬರಬೇಕು. ಸೊ ಇನ್ನೊಂದ್ಸಾರಿ ನಾನು ನಿಮ್ಗೆ ಓದಿ ಹೇಳ್ತೀನಿ ಅದನ್ನ, ಕನ್ನಡದ್ದು. ಅಡಮಾನಕಾರ ಅನುಸೂಚಿತ ಸ್ವತ್ತಿನ ಸುಪರ್ದಿಯನ್ನು ಅಡಮಾನುಗ್ರಾಹಿಗೆ ನೀಡುತ್ತಾ
ಯಾ ಒಬ್ರು ಕೇಳ್ತಾ ಇದ್ದಾರೆ, ಅಸರ್ಫ್ಯಾಕ್ಟೇಜ್ ಮಾರ್ಟೇಜ್ ಅಂದ್ರೆ ಮಾರ್ಟ್ಗೇಜ್ ನಲ್ಲೇ ವಿಧ ವಿಧ ಇದೆ. ಅಂದ್ರೆ ನಾನು ಬರೀ ಜಮೀನನ್ನ ನಿನಗೆ ಇಡ್ತೀನಿ ಅಥವಾ ಅದರ ಬರುವಂತ ಫಲಾನುಭವದ ಅನುಮಾನ ಅಂತ ಒಂದು ಸೆಕ್ಷನ್. ದೇರ್ ಆರ್ ಮೆನಿ ಟೈಪ್ಸ್ ಆಫ್ ಮಾರ್ಟ್ಗೇಜಸ್, ಯು ನೋ. ಟಿಪಿ ಆಕ್ಟ್. ಸೊ ಹೇಳಿ. ಟಿಪಿ ಆಕ್ಟ್. ಹಾ ಹೌದು. ಸೊ ಅದರಲ್ಲಿ ಬರುವಂತ ವಿಧ ವಿಧವಾದ ಅಡಮಾನಗಳಲ್ಲಿ ಇದು ಒಂದು. ಅದರಲ್ಲಿರುವಂತಹ ಬರುವಂತಹ ಎಲ್ಲ ಲಾಭಗಳನ್ನು ನೀವು ಆ ಅಡಮಾನಿನ ಸಮಯದಲ್ಲಿ ಪಡಿಬಹುದು. ಅದು ಒಂದು ರೀತಿಯ ಅಡಮಾನು. ಅದನ್ನು ನಾವು ಅನ್ಸರ್ಫ್ಯಾಕ್ಟಸ್ ಮಾರ್ಟ್ಗೇಜ್ ಅಂತ ಕರಿತೀವಿ. ಯೂಸರ್ಫ್ಯಾಕ್ಟ್ ಮಾರ್ಟ್ಗೇಜ್ ಅಂದ್ರೆ ಫಲಾನುಭವದಿಂದ ಕೂಡಿದ್ದ, ಫಲಾನುಭವದ ಆ ಹಕ್ಕು ನಿಮಗೆ ಕೊಟ್ಟಿರುವಂತಹದ್ದು. ಅದಕ್ಕೆ ಮುಂದೆ ಏನಾದ್ರು ಒಂದು ಅಡ್ಜಸ್ಟ್ಮೆಂಟ್ ಇರ್ತದೆ ಆ ಫಲ ತಾವು ಪಡೆಯೋ ಹೊತ್ತಿಗೆ. ಓಕೆ. ಸೊ ಅಡಮಾನುಕಾರ ಅನುಸೂಚಿತ ಸ್ವತ್ತಿನ ಸುಪರ್ದಿಯನ್ನು ಅಡಮಾನುಗ್ರಾಹಿಗೆ ನೀಡುತ್ತಾ ಇವತ್ತಿನ ದಿನದಿಂದ 3 ವರ್ಷಗಳವರೆಗೆ ತನ್ನ ಯಾವುದೇ ರೀತಿಯ ಹಸ್ತಕ್ಷೇಪದಿಂದ ಮುಕ್ತವಾದ ಸ್ವಾಧೀನತೆ ಮತ್ತು ಅನುಭೋಗವನ್ನು ಅಡಮಾನುಗ್ರಾಹಿಗೆ ಖಚಿತಪಡಿಸಿದ್ದಾನೆ, ಹ್ಯಾಸ್ ಕನ್ಫರ್ಮ್ಡ್. ಈ ಸಮಯದಲ್ಲಿ ಅಡಮಾನುಗ್ರಾಹಿ ಅನುಸೂಚಿತ ಸ್ವತ್ತಿನ ಭೋಗ್ಯದ ಹಕ್ಕನ್ನು ಮತ್ತು ಆ ಸ್ವತ್ತಿನಿಂದ ಬರುವ ಉತ್ಪನ್ನ, ಕೊಳವೆ ಬಾವಿ ಮತ್ತು ತೋಟದ ಮನೆಯ ಅನುಭೋಗ ಮಾಡಲು ಅಧಿಕೃತನಾಗಿದ್ದಾನೆ ಅನ್ನುವ ವಾಕ್ಯವನ್ನ ನಾವು ಟ್ರಾನ್ಸ್ಲೇಟ್ ಮಾಡಬೇಕು. ನೆಕ್ಸ್ಟ್ ಒನ್ ನೋಡಿ. ಇಲ್ಲಿ ನಾನು ಇನ್ನೊಂದು ನಿಮ್ಮ ಗಮನ ಸೆಳೆಯಬೇಕು. ಇಟ್ ಈಸ್ ಮೇಡ್ ಕ್ಲಿಯರ್ ದ್ಯಾಟ್ ಅಂತ ಇಂಗ್ಲಿಷ್ನಲ್ಲಿ. ಇಟ್ ಈಸ್ ಮೇಡ್ ಕ್ಲಿಯರ್. ಏನಿದು ಇಟ್ ಈಸ್, ಏನು ಸ್ಪಷ್ಟಪಡಿಸಲಾಗಿದೆ ಅನ್ನುವ ವಿಷಯವನ್ನ ಮುಂದೆ ಹೇಳ್ತಾರೆ. ಮೊದಲು ಹೇಳ್ಬಿಡ್ತಾರೆ ಇಟ್ ಈಸ್ ಮೇಡ್ ಕ್ಲಿಯರ್, ಇದನ್ನು ಸ್ಪಷ್ಟಪಡಿಸಲಾಗಿದೆ. ಎದನ್ನು ಸ್ಪಷ್ಟಪಡಿಸಲಾಗಿದೆ ಅದೇ ಒಂದು ಪ್ಯಾರ ಇದೆ. ಯಾವುದನ್ನು ಸ್ಪಷ್ಟ ಅಂದ್ರೆ ಇಟ್ ಅನ್ನುವ ಸರ್ವನಾಮ ಅಥವಾ ಪ್ರನೌನ್ ಅನ್ನ ಬಳಸಿ ಆ ಒಂದು ಇಡೀ ನೌನ್ ಕ್ಲಾಸ್ ಅನ್ನ ದ್ಯಾಟ್ ಅಂತ ಮುಂದೆ ಹಾಕೊಂಡಿದಾರೋ ಅದು ಬರಬೇಕಾಗಿತ್ತು ಮೊದಲು. ಆ ದ್ಯಾಟ್ ನಂತರದ ಏನು 4-5 ಸಾಲುಗಳಿವೆ, ಇದನ್ನು ಈಸ್ ಮೇಡ್ ಕ್ಲಿಯರ್, ಸ್ಪಷ್ಟಪಡಿಸಲಾಗಿದೆ ಅಂತ ಬರಬೇಕಾಗಿತ್ತು. ಆದ್ರೆ ಇಂಗ್ಲಿಷ್ ನಲ್ಲಿ ಬರೆಯುವ ರೀತಿ ನೋಡಿ, ಇಟ್ ಈಸ್ ಮೇಡ್ ಕ್ಲಿಯರ್, ಇದನ್ನು ಸ್ಪಷ್ಟಪಡಿಸಲಾಗಿದೆ. ಏನೆಂದರೆ ಅಂದಂಗೆ ದ್ಯಾಟ್ ದ ಮಾರ್ಟ್ಗೇಜರ್ ಶಾಲ್ ರೀಪೇ ದ ಮಾರ್ಟ್ಗೇಜ್ ಮನಿ ಟು ದ ಮಾರ್ಟ್ಗೇಜಿ after 3 years, but before the expiry of the 4th year and upon the receipt of the mortgage money. Andre after 3 years but before the expiry of the 4th year, idu spashtapadisida hana kodabek yavaga. Then and upon receipt of the mortgage money from the mortgager, the mortgagee shall execute deed of redemption. ಇದು ಬರಬೇಕು ಅನ್ನುವ ಅಪೇಕ್ಷೆ ಇರ್ತದೆ. ರಿಡಂಪ್ಷನ್ ಡೀಡ್ ಅಂತ ನಮ್ದೊಂದು ಮುಕ್ತಿ ಪತ್ರ ಇದೆ. ಆಫ್ ದ ಮಾರ್ಟ್ಗೇಜ್ ಇನ್ ಫೇವರ್ ಆಫ್ ದ ಮಾರ್ಟ್ಗೇಜರ್ ಅಂಡ್ ಆಲ್ಸೋ ಶಾಲ್ ಡೆಲಿವರ್ ಬ್ಯಾಕ್ ದ ಪೊಸೆಷನ್ ಆಫ್ ದ ಶೆಡ್ಯೂಲ್ ಪ್ರಾಪರ್ಟಿ ಟು ದ ಮಾರ್ಟ್ಗೇಜರ್. ಸ್ವಾಧೀನ ಹಕ್ಕನ್ನು ಮರಳಿ ನೀಡಬೇಕು ಅನ್ನುವುದನ್ನ ನಾವು ಈ ಸೆಂಟೆನ್ಸ್ ಹೆಂಗ್ ಮಾಡಬೇಕು, ಇಟ್ ಈಸ್ ಮೇಡ್ ಕ್ಲಿಯರ್ ಅನ್ನುವುದನ್ನ ನೋಡ್ತೀವಿ. ನೋಡಿ, ಇಟ್ ಈಸ್ 6th ಪ್ಯಾರಾ. ನಾನು ನಿಮಗೆ ಕಳಿಸ್ಬೇಕಾದ್ರೆ ಇದನ್ನು ಅಂತ ಹಾಕೊಂಡಿದ್ದೀನಿ ಬ್ರಾಕೆಟ್ ನಲ್ಲಿ. ವೆನ್ ಯು ಗೆಟ್ ದಿಸ್ ಕಾಪಿ, ಇದನ್ನು ಸ್ಪಷ್ಟಪಡಿಸಲಾಗಿದೆ ಅಂತ ಹೇಳಿ. ಆದ್ರೆ ಇದನ್ನು ಅಂದ್ರೆ ಏನು ಅನ್ನೋದನ್ನ ಕೊಟ್ಟಿದ್ದೀನಿ. ಆದ್ರೆ ನೀವು ಟ್ರಾನ್ಸ್ಲೇಟ್ ಹೊತ್ತಿಗೆ ಇದನ್ನು ಬರೆಯುವ ಅವಶ್ಯಕತೆ ಇಲ್ಲ. ಹೇಗೆ ಬರೆಯೋದು ಇದನ್ನ? ಅಡಮಾನಿನ 3 ವರ್ಷ ಮುಗಿದ ಮೇಲೆ, ಆದರೆ 4 ವರ್ಷ ಪೂರ್ಣಗೊಳ್ಳುವ ಪೂರ್ವದಲ್ಲಿ ಅಡಮಾನುಗ್ರಾಹಿಗೆ 10 ಲಕ್ಷ ರೂಪಾಯಿಗಳನ್ನು ಮರುಕಳಿಸಬೇಕು ಅಥವಾ ಮರಳಿಸಬೇಕು ಮತ್ತು ಅಡಮಾನಿನ ಈ ಮೊತ್ತವನ್ನು ಅಡಮಾನುಕಾರರಿಂದ ಮರಳಿ ಪಡೆದ ಅಡಮಾನುಗ್ರಾಹಿ ಅಡಮಾನುಕಾರನ ಹೆಸರಲ್ಲಿ ಒಂದು ಅಡಮಾನು ವಿಮೋಚನಾ ಪತ್ರವನ್ನು, ರಿಡೆಂಪ್ಷನ್ ಅಡಮಾನು ವಿಮೋಚನ ಮುಕ್ತಿ ಪತ್ರವನ್ನು
ಕಾರ್ಯಗತಗೊಳಿಸಿ ಅಥವಾ ತಯಾರಿಸಿ, ಜೊತೆಗೆ ಅನುಸೂಚಿತ ಸ್ವತ್ತಿನ ಸ್ವಾಧೀನವನ್ನೂ ಅಡಮಾನಕಾರನಿಗೆ ಮರಳಿ ನೀಡಬೇಕು ಎಂಬುದನ್ನು ಸ್ಪಷ್ಟಪಡಿಸಲಾಗಿದೆ. ಸೊ ಇದನ್ನು ಸ್ಪಷ್ಟಪಡಿಸಲಾಗಿದೆ ಅನ್ನೋದು ಇಡೀ ಪ್ಯಾರ ಇಲ್ಲಿ ಸ್ಪಷ್ಟಪಡಿಸಲಾಗಿದೆ ಅಂತ ಬರಬೇಕು. ಓಕೆ, ನೋಡಿ ಇನ್ನೊಂದ್ಸಾರಿ ಓದ್ತೀನಿ. ಅಡಮಾನಿನ 3 ವರ್ಷ, ಇದರಲ್ಲಿ ಅರ್ಧ ಕಾಸ್ಟ್ ಆಫ್ ಅಂತ ಏನಾದ್ರು ಕೊಟ್ಟಿದ್ದಾರೆ ಡೆಲಿವರಿ ಬ್ಯಾಕ್ ಇನ್ ಫೇವರ್ ಮಾಡೋದು ಆಲ್ಸೋ ಇಲ್ಲ, ಇಲ್ಲಿ ಬಂದಿಲ್ಲ, ಅದು ಮುಂದೆಲ್ಲೋ ಬಂದಿದೆ. ಅಂದ್ರೆ ಅಡಮಾನ ಕಾಲದೇ ಖರ್ಚಿನ ಮೇಲೆ ಮಾಡಬೇಕು ಅಂತ. ಎನಿವೆ ನೋಡಿ, ಪಾಯಿಂಟ್ ನಂಬರ್ 6, ಅಡಮಾನಿನ 3 ವರ್ಷ ಮುಗಿದ ಮೇಲೆ, ಆದರೆ 4 ವರ್ಷ ಪೂರ್ಣಗೊಳ್ಳುವ ಪೂರ್ವದಲ್ಲಿ ಅಡಮಾನುಕಾರ ಅಡಮಾನುಗ್ರಾಹಿಗೆ 10 ಲಕ್ಷ ರೂಪಾಯಿಗಳನ್ನು ಮರಳಿಸಬೇಕು ಮತ್ತು ಅಡಮಾನಿನ ಆ ಮೊತ್ತವನ್ನು ಅಡಮಾನುಕಾರನಿಂದ ಮರಳಿ ಪಡೆದ ಅಡಮಾನುಗ್ರಾಹಿ ಅಡಮಾನುಕಾರನ ಹೆಸರಿನಲ್ಲಿ ಒಂದು ಅಡಮಾನು ವಿಮೋಚನಾ ಪತ್ರವನ್ನು ಕಾರ್ಯಗತಗೊಳಿಸಿ ಅಥವಾ ತಯಾರಿಸಿ, ಜೊತೆಗೆ ಅನುಸೂಚಿತ ಸ್ವತ್ತಿನ ಸ್ವಾಧೀನವನ್ನೂ ಅಡಮಾನುಕಾರನಿಗೆ ಮರಳಿ ನೀಡಬೇಕು ಎಂಬುದು ಇಲ್ಲಿ ಸ್ಪಷ್ಟಪಡಿಸಿದೆ ಅಂತ ಅರ್ಥ. Then point number 7, it is made clear that the notional value of the monthly income, ಈ ನೋಷನಲ್ ವ್ಯಾಲ್ಯೂ ಅನ್ನುವುದು ಇತ್ತೀಚಿನ ಒಂದು ಬಹಳ, ಅಂದ್ರೆ ನಮ್ಮ ಇದರಲ್ಲಿ ಬರ್ತಿದೆ ಅನ್ಕೊಳ್ಳಿ, ಸಿವಿಲ್ ನಲ್ಲಿ ಉಪಯೋಗ ಮಾಡ್ತಾ ಇದ್ದಾರೆ ಈಗ ಲೀಗಲ್ ಟರ್ಮ್. ನೋಷನಲ್ ವ್ಯಾಲ್ಯೂ ಅಂದ್ರೆ ಕಾಲ್ಪನಿಕ ಮೊತ್ತ. ಅಂದ್ರೆ ಇವತ್ತು ಕುತ್ಕೊಂಡು ನಾವು ಲೆಕ್ಕ ಹಾಕ್ತಿವಿ, ಎಲ್ಲ ಸರಿ ಹೋದ್ರೆ ಈ ತೋಟದಲ್ಲಿ ಇಷ್ಟೆಲ್ಲ ಬೆಳೆ ಬರ್ತದೆ, ಆ ಬೆಳೆಯ ಮಾರ್ಕೆಟ್ ವ್ಯಾಲ್ಯೂ ಇಷ್ಟಾಗ್ಬೋದು. ದಟ್ ಈಸ್ ದ ನೋಷನಲ್ ವ್ಯಾಲ್ಯೂ, ಕಾಲ್ಪನಿಕ ಮೊತ್ತ. ಓಕೆ, ರೈಟ್. So it is made clear that the notional value of the monthly income from the usufructs of the scheduled property is calculated both by the mortgagor and mortgagee at rupees 20,000. Okay, monthly income, and it is agreed between the mortgagor and mortgagee that there shall be a reduction of 10,000 from the mortgage money and rupees 10 lakh, mortgage money of rupees 10 lakh every month, and balance of rupees 10,000 shall be treated as interest. Thus, it is calculated for 3 years. Farming alla, farming andre besaya maduvodu, farming 36 months from today, there shall be a reduction of 3,60,000 rupees calculated at the rate of 10,000 per month. ಅಂದ್ರೆ 3 ವರ್ಷ 12 3 36 ತಿಂಗಳಿಂದ ಒಳಗೊಂಡಿರುತ್ತದೆ, ತಯಾರಾಗಿರುತ್ತದೆ, ಅದು ಫಾರ್ಮಿಂಗ್. ಈ 3 ವರ್ಷಗಳ ಅವಧಿಯಲ್ಲಿ ಅವರು ಈ ಲೆಕ್ಕ ಇಟ್ಕೊಂಡಿದ್ದಾರೆ. ಅವರು ತಿಂಗಳ ಉತ್ಪನ್ನ 20,000 ಅಂತ ಮಾಡ್ಕೊಂಡಿದ್ದಾರೆ. ಅದರಲ್ಲಿ 10,000 ಒಂದು ಅಸಲು ಕಡಿಮೆ ಮಾಡಬೇಕು, ಒಂದು ಬಡ್ಡಿ ರೂಪದಲ್ಲಿ ಹೋಗ್ಬೇಕು ಅಂತ ಮಾಡ್ಕೊಂಡಿದ್ದಾರೆ. ಸೊ ಇದರಲ್ಲಿ ಬರುವಂತಹ ಎಲ್ಲಾ ಶಬ್ದಗಳನ್ನ ಸರಿಯಾಗಿ ನಾನು ಅಳವಡಿಸುವ ಪ್ರಯತ್ನ ಮಾಡಬೇಕು. ನೋಡ್ರಿ, ಅಗೇನ್ ಪಾಯಿಂಟ್ ನಂಬರ್ 8 ಅಲ್ವಾ ನಾವು ಓದಿದ್ದು? 7. Yes, it is made clear that, ಮತ್ತೆ it is made clear, ಏನ್ ಮೇಡ್ ಕ್ಲಿಯರು? ಅದು ಇಡೀ ಪ್ಯಾರ, ಈ ಇಡೀ ಏನು ಒಂದು ವಿಷಯ ಇದೆ ಇದನ್ನು ಸ್ಪಷ್ಟಪಡಿಸಲಾಗಿದೆ ಅಂತ ತಗೋಬೇಕು ನಾವು ಕನ್ನಡದಲ್ಲಿ. ನೋಡಿ, ಅನುಭವದ ಹಕ್ಕು ಉಳ್ಳಂತಹ ಈ ಅನುಸೂಚಿತ ಸ್ವತ್ತಿನ
ಕಾಲ್ಪನಿಕ ಗಳಕೆ ಅಥವಾ ಕಾಲ್ಪನಿಕ ಪ್ರತಿ ತಿಂಗಳ ಆದಾಯವು ನೋಷನಲ್ ಮಂತ್ಲಿ ಇನ್ಕಮ್, ಕಾಲ್ಪನಿಕ ಪ್ರತಿ ತಿಂಗಳ ಆದಾಯವು 20,000 ರೂಪಾಯಿಗಳೆಂದು ಅಡಮಾನುಕಾರ ಮತ್ತು ಅಡಮಾನುಗ್ರಾಹಿ ಇಬ್ಬರೂ ಲೆಕ್ಕಿಸಿ ಒಪ್ಪಿಕೊಂಡಿರುತ್ತಾರೆ. ಅದಲ್ಲದೆ ಇದನ್ನು ಅಡಮಾನುಕಾರ ಮತ್ತು ಅಡಮಾನಗ್ರಾಹಿ ಮತ್ತು ಇದರಲ್ಲಿ 10,000 ರೂಪಾಯಿಯಂತೆ ಪ್ರತಿ ತಿಂಗಳು ಅಡಮಾನಿನ ಮೊತ್ತದಲ್ಲಿ ಮುರಿದುಕೊಳ್ಳುವುದು ಮತ್ತು ಇನ್ನುಳಿದ 10,000 ರೂಪಾಯಿಗಳನ್ನು ಅಡಮಾನಿನ ಮೊತ್ತದ ಮೇಲಿನ ಬಡ್ಡಿ ಎಂದು ಪರಿಗಣಿಸುವುದಕ್ಕೂ ಅಡಮಾನಕಾರ ಮತ್ತು ಅಡಮಾನಗ್ರಾಹಿ ಒಪ್ಪಿಕೊಂಡಿರುತ್ತಾರೆ. ಹೀಗೆ 3 ವರ್ಷಕ್ಕೆ 36 ತಿಂಗಳಿದ್ದು ಪ್ರತಿ ತಿಂಗಳ 10,000 ರೂಪಾಯಿಯ ಕಟಾವು ಅಂದ್ರೆ ಡಿಡಕ್ಷನ್. ಕಟಾವು ನೋಡಿ ಎಷ್ಟು ಶಬ್ದಗಳು ಸ್ಥಾನ ಪಲ್ಲಟ ಆದಂಗೆ ಅರ್ಥ ಪಲ್ಲಟ ಆಗ್ತದೆ. ಕಟಾವು, ಮುರಿತ, ಒಟ್ಟು 3,60,000 ರೂಪಾಯಿಯ ಕಟಾವಿನ ಮೊತ್ತ ಆಗುತ್ತದೆ. ಅಂದ್ರೆ ರಿಡಕ್ಷನ್. 2 ಶಬ್ದ ಉಪಯೋಗ ಮಾಡಿದಾರೆ ಅಲ್ಲಿ. ರಿಡಕ್ಷನ್ ಅಂದ್ರೆ 10 ಲಕ್ಷದಲ್ಲಿ 3,60,000 ರೂಪಾಯಿ ಕಡಿಮೆ ಆಗ್ಬೇಕು. ಅದನ್ನ ಸ್ಪಷ್ಟಪಡಿಸ್ಬೇಕು ನಾವು. ಈ ರೀತಿಯ ತಿಂಗಳ ಕಟಾವು 10,000 ರೂಪಾಯಿಗೆ 36 ತಿಂಗಳಿಗೆ 3,60,000 ರೂಪಾಯಿಯ ಕಟಾವು ಮೊತ್ತವಾಗುತ್ತದೆ ಎಂದು ಸ್ಪಷ್ಟಪಡಿಸಲಾಗಿದೆ. ಇಟ್ ಹ್ಯಾಸ್ ಬೀನ್ ರಿಡ್ಯೂಸ್ಡ್. ಇಟ್ ಇಸ್ ಅ ಅಮೌಂಟ್ ಆಫ್ ರಿಡಕ್ಷನ್. ಇನ್ನೊಂದ್ಸರಿ ಓದ್ತೀನಿ. ಅನುಭವದ ಹಕ್ಕು ಉಳ್ಳಂತಹ ಈ ಅನುಸೂಚಿತ ಸ್ವತ್ತಿನ ಕಾಲ್ಪನಿಕ ಪ್ರತಿ ತಿಂಗಳ ಆದಾಯವು 20,000 ರೂಪಾಯಿಗಳೆಂದು ಅಡಮಾನಕಾರ ಮತ್ತು ಅಡಮಾನಗ್ರಾಹಿ ಇಬ್ಬರೂ ಲೆಕ್ಕಿಸಿ ಒಪ್ಪಿಕೊಂಡಿರುತ್ತಾರೆ. ಅದಲ್ಲದೆ ಇದನ್ನು ಅಡಮಾನಕಾರ ಮತ್ತು ಇದರಲ್ಲಿ 10,000 ರೂಪಾಯಿಯಂತೆ ಪ್ರತಿ ತಿಂಗಳು ಅಡಮಾನಿನ ಮೊತ್ತದಲ್ಲಿ ಮುರಿಯುವುದು ಮತ್ತು ಇನ್ನುಳಿದ 10,000 ರೂಪಾಯಿಗಳನ್ನು ಅಡಮಾನಿನ ಮೊತ್ತದ ಮೇಲಿನ ಬಡ್ಡಿ ಎಂದು ಪರಿಗಣಿಸುವುದಕ್ಕೂ ಅಡಮಾನಕಾರ ಮತ್ತು ಅಡಮಾನಗ್ರಾಹಿ ಒಪ್ಪಿಕೊಂಡಿರುತ್ತಾರೆ. ಹೀಗೆ 3 ವರ್ಷಕ್ಕೆ 36 ತಿಂಗಳುಗಳಿದ್ದು ಫಾರ್ಮ್ಡ್ ಅದರದ್ದು ಪ್ರತಿ ತಿಂಗಳ 10,000 ರೂಪಾಯಿಯ ಕಟಾವು ಒಟ್ಟು 3,60,000 ರೂಪಾಯಿಗಳಾಗಿ ರೂಪಾಯಿಯ ಮೊತ್ತವಾಗುತ್ತದೆ ಅಥವಾ ರೂಪಾಯಿ ಕಟಾವಿನ ಮೊತ್ತವಾಗುತ್ತದೆ. ಅಂದ್ರೆ ರಿಡ್ಯೂಸ್ ಮಾಡುವಂತ ಅಮೌಂಟ್ ಆಗುತ್ತದೆ ಅಂತ ಹೇಳ್ಬೇಕು. ಅದಕ್ಕೆ 3,60,000 ರೂಪಾಯಿ ಕಟಾವಿನ ಮೊತ್ತವಾಗುತ್ತದೆ. ಒಟ್ಟು ಕಟಾವಿನ ಮೊತ್ತ ಇಷ್ಟು ಅಂತ ಹೇಳ್ಬೇಕು ಎಂದು ಸ್ಪಷ್ಟಪಡಿಸಲಾಗಿದೆ. ಸರ್ ಅಲ್ಲಿ ಫಾರ್ಮಿಂಗ್ 36 ಮಂತ್ಸ್ ಫ್ರಮ್ ಟುಡೇ ಅಂತ ಐತೆ ಸರ್. ಇವತ್ತಿನಿಂದ 36 ತಿಂಗಳು ಅಂತ ಬರ್ಬೇಕು. ಅಂದ್ರೆ ಫ್ರಮ್ ಟುಡೇ ಸರ್. ಅದು 36 ಮಂತ್ಸ್ ಫ್ರಮ್ ಟುಡೇ ಅಂತ ಐತಲ್ಲ. ಹೌದು. ಅಲ್ಲಿ ಇವತ್ತಿನಿಂದ 36 ತಿಂಗಳು ಅಂತ ಬರ್ಬೇಕಾ ಸರ್? ಒಂದ್ ನಿಮಿಷ. ಎಕ್ಸಾಕ್ಟ್ಲಿ 3 years ಫಾರ್ಮಿಂಗ್ 36 ಮಂತ್ ಫ್ರಮ್ ಟುಡೇ. ಇವತ್ತಿಂದ 36 ತಿಂಗಳಾಗ್ಬೇಕು. ಹೌದು, ಎಕ್ಸಾಕ್ಟ್ಲಿ. ಅದನ್ನ ನಾವು ಇಲ್ಲಿ ಸೇರಿಸ್ಕೋಣ. ಹೀಗೆ ಇವತ್ತಿನಿಂದ 3 ವರ್ಷಕ್ಕೆ 36 ತಿಂಗಳುಗಳಿದ್ದು ಅಂತ ಹೇಳಿ. ಅಂದ್ರೆ ತಾವು ಹೇಳಿದ್ದು ಕರೆಕ್ಟ್, ಎಕ್ಸಾಕ್ಟ್ಲಿ. ಆ ಒಂದು ಮಹತ್ವ ಇದೆ. ಯಾಕಂದ್ರೆ ಇದೇ ತಿಂಗಳಿಂದ ಕಟಾವು ಶುರು ಆಗ್ಬೇಕು ಮತ್ತು ಲೆಕ್ಕನೂ ಶುರು ಆಗ್ಬೇಕು. ಹೀಗೆ ಇವತ್ತಿನಿಂದ 3 ವರ್ಷಕ್ಕೆ 36 ತಿಂಗಳುಗಳಿದ್ದು ಪ್ರತಿ ತಿಂಗಳು 10,000 ರೂಪಾಯಿ ಕಟಾವು ಒಟ್ಟು 3,60,000 ರೂಪಾಯಿ ಕಟಾವಿನ ಮೊತ್ತವಾಗುತ್ತದೆ ಎಂದು ಸ್ಪಷ್ಟಪಡಿಸಲಾಗಿದೆ. ಎಸ್. ನಂತರ 9ನೇ ಪಾಯಿಂಟ್. ದ ಮಾರ್ಟ್ಗೇಜಿ ಇನ್ ಪೊಸೆಷನ್ ಆಫ್ ದ ಶೆಡ್ಯೂಲ್ ಪ್ರಾಪರ್ಟಿ ಸರ್ shall not damage.
ಸರ್ Yes. ಎಂಟು ಸರ್ ಸರ್ ಏಟ್ ನೆಕ್ಸ್ಟ್ ಒನ್ ಏಟ್ ಸರ್ 8 ನಂಬರ್ 8 ಸರ್ 8 ಬರ್ಬೇಕಲ್ವಾ? ನಂಬರ್ 8 ಎಂಟನೇದು. Yeah. Thus, at the time of redemption of the mortgage, the mortgagor shall pay the balance amount of 6,40,000 rupees to the mortgagee, and upon the receipt of which the mortgagee shall execute necessary deed of redemption in favor of mortgagor at the cost and expenditure of mortgage. ಅವನ ಖರ್ಚಿನಲ್ಲೇ ಬರೆದು ಕೊಡಬೇಕು ರಿಡಂಪ್ಷನ್ ಡೀಡು ಅಂತ ಇದೆ. ಹೌದಾ? 8ನೇದು, ಹೀಗೆ ಅಡಮಾನಿನ ವಿಮೋಚನಾ ಸಮಯದಲ್ಲಿ ಅಡಮಾನುಕಾರ ಅಡಮಾನುಗ್ರಾಹಿಗೆ 6,40,000 ರೂಪಾಯಿಗಳನ್ನು ಮರಳಿಸಬೇಕು. ಇದನ್ನು ಪಡೆದ ಅಡಮಾನಗ್ರಾಹಿ ಅಡಮಾನುಕಾರನ ಖರ್ಚಿನಲ್ಲಿ ಆತನಿಗೆ ಅಡಮಾನು ವಿಮೋಚನಾ ಪತ್ರವನ್ನು ಬರೆದು ಕೊಡಬೇಕು. 8ನೇದು. ಆಮೇಲೆ 9ನೇದು, ದ್ಯಾಟ್ ನೋಡಿ, ದ್ಯಾಟ್ ಅಂತ ಪ್ರಾರಂಭ ಮಾಡ್ತಾರೆ ಸೆಂಟೆನ್ಸ್ ನ. ಮುಂದೆ ಸಾಗುತ್ತಾ ಏನೆಂದರೆ ಅಂತ ನಾವೇನು ಪರಂಪರಾಗತವಾಗಿ ಬರ್ಕೊಂಡು ಬರೋ ಪದ್ಧತಿ ಇದೆ. ದ್ಯಾಟ್ ದ ಮಾರ್ಟ್ಗೇಜ್ ಇನ್ ಪೊಸೆಷನ್ ಆಫ್ ದ ಶೆಡ್ಯೂಲ್ ಪ್ರಾಪರ್ಟಿ, that the mortgagee in possession of the scheduled property shall not damage or waste the fruit bearing trees and the farmhouse in the scheduled property. At the same time, the mortgagor shall not interfere with the peaceful possession and enjoyment of the mortgagor over the scheduled property during the mortgage period. Okay. 9ನೇದು ಏನ್ ಹೇಳುತ್ತೆ, ಹೇಗೆ ನಾವು ಮಾಡಬೇಕು ಅಂದ್ರೆ, ಅಡಮಾನಿನ ಸಮಯದಲ್ಲಿ ಅನುಸೂಚಿತ ಸ್ವತ್ತಿನ ಸುಪರ್ದಿಯನ್ನು ಹೊಂದಿದಂತಹ ಅಡಮಾನುಗ್ರಾಹಿ ಫಲದಾಯಿ ಮರಗಳಿಗಾಗಲಿ, ಫ್ರೂಟ್ ಬೇರಿಂಗ್ ಟ್ರೀಸ್, ಫಲ ಕೊಡುವ ಫಲದಾಯಿ ಮರಗಳಿಗಾಗಲಿ ಅಥವಾ ತೋಟದ ಮನೆಗಾಗಲಿ ಯಾವುದೇ ಹಾನಿ ಅಥವಾ ನಷ್ಟ ಉಂಟು ಮಾಡಬಾರದು. ವೇಸ್ಟ್, ಓಕೆ, ನಷ್ಟ ಉಂಟು ಮಾಡಬಾರದು. ಅದೇ ರೀತಿ ಅಡಮಾನುದಾರ ಅನುಸೂಚಿತ ಸ್ವತ್ತಿನ ಶಾಂತಿಯುತ ಸ್ವಾಧೀನ ಮತ್ತು ಅನುಭೋಗದಲ್ಲಿ ಹಸ್ತಕ್ಷೇಪ ಮಾಡಬಾರದು. ಇಂಟರ್ಫಿಯರ್ ಅಂದ್ರೆ ಹಸ್ತಕ್ಷೇಪ. ಇವನು ನಷ್ಟ ಹಾನಿ ಮಾಡಬಾರ್ದು, ಅವರು ಹಸ್ತಕ್ಷೇಪ ಮಾಡಬಾರ್ದು. ಅಂದ್ರೆ ನಾನು ಯಾವ ಕಡೆಗೆ ತಮ್ಮ ಗಮನ ಸೆಳಿಬೇಕು ಅಂದ್ರೆ, ಈ ಶಬ್ದಗಳ ಸರಿಯಾದ ಕನ್ನಡ ಶಬ್ದ ಇರಬೇಕು ತಮ್ಮ ಹತ್ರ. ನಾವು ಹಸ್ತಕ್ಷೇಪ ಸ್ವಲ್ಪ ಕಡಿಮೆ ಬಳಸೋದು ಇಂಟರ್ಫಿಯರೆನ್ಸ್ಗೆ, ಅನ್ಲೆಸ್ ವಿ ಸಿ ದ ಡಿಕ್ಷನರಿ ಅಂಡ್ ಡಿಸೈಡ್. ಯಾಕಂದ್ರೆ ಡಿಕ್ಷನರಿ ಕನ್ನಡದ್ದೇ ನೀವು ತೆಗೆದ್ರೆ ಗೂಗಲ್ ಅಲ್ಲೇ ಸುಮಾರು ಒಂದು 6-7 ಶಬ್ದಗಳನ್ನು ಕೊಟ್ಟಿರ್ತಾರೆ ಕನ್ನಡ ಅರ್ಥದಲ್ಲಿ. ಸೊ ಅದರಲ್ಲಿ ಹಸ್ತಕ್ಷೇಪ ಅನ್ನೋದು ಒಂದಿದೆ. ಅದು ಈ ಏನ್ ನಾವು ವ್ಯವಹಾರದಲ್ಲಿ ಉಪಯೋಗ ಮಾಡ್ತೀವಲ್ಲ, ಹಸ್ತಕ್ಷೇಪ ಮಾಡೋದು ಅಂತೀವಿ. ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಸಜೆಷನ್ಸ್ ಆರ್ ಇಂಟರ್ಫಿಯರೆನ್ಸ್, ಅನ್ವಾಂಟೆಡ್ ಅಂಡ್ ಅನ್ಎಕ್ಸ್ಪೆಕ್ಟೆಡ್. ಸೊ ಈ ಹಸ್ತಕ್ಷೇಪ ಅನ್ನುವ ಶಬ್ದ ಹಾಕಿದ್ರೆ ಒಳ್ಳೆಯದು ಅಂತ ನನಗನ್ನಿಸ್ತದೆ. ನೆಕ್ಸ್ಟ್, it is agreed between the parties that in case of default by either of them to comply with the terms of this deed, the aggrieved party shall be at liberty to take suitable legal action against the party at default, in which event the latter, ಮತ್ತೆ ಬಂತು ನೋಡಿ, the latter shall be liable for the cost and expenditure in the process. ಮತ್ತೆ ಲ್ಯಾಟರ್ ಅಂದ್ರೆ ಒಬ್ರು ತೊಂದರೆಗೆ ಒಳಪಟ್ಟವರು, ಒಬ್ಬರ ತೊಂದರೆ ಕೊಡುವವರು ಲ್ಯಾಟರ್ ಆಗಲಿ. ಹೌದಾ? ಇದನ್ನು ಸ್ವಲ್ಪ ಸರಿಯಾಗಿ ತಿಳ್ಕೋಬೇಕು.
ಒಂದು ವೇಳೆ ಈ 10ನೇದು ಟ್ರಾನ್ಸ್ಲೇಷನ್, ಒಂದು ವೇಳೆ ಈ ಹಕ್ಕುಪತ್ರದ ನಿಬಂಧನೆಗಳನ್ನು ಉಲ್ಲಂಘಿಸಿದಲ್ಲಿ ಬಾಧಿತ ಪಕ್ಷವು ಇನ್ನೊಂದು ಪಕ್ಷದ ವಿರುದ್ಧ ನ್ಯಾಯಿಕ ಕ್ರಮಗಳನ್ನು ಜರುಗಿಸಲು ಸ್ವತಂತ್ರವಾಗಿರುತ್ತದೆ ಹಾಗೂ ಈ ಸನ್ನಿವೇಶದಲ್ಲಿ ಇದಕ್ಕೆ ತಗಲುವ ವೆಚ್ಚವನ್ನು ಭರಿಸಲು ಇನ್ನೊಂದು ಪಕ್ಷವು ಬಾಧ್ಯವಾಗಿರುತ್ತದೆ ಅಂತ ಮಾಡಬಹುದು. ಬಾಧಿತ ಪಕ್ಷ ಅಂದ್ರೆ ತೊಂದರೆಗೊಳಗಾದ ಪಕ್ಷ. ಓಕೆ, ದೆನ್ ಅದು ಅನುಸೂಚನೆ ಇದೆ, ಶೆಡ್ಯೂಲ್ ಇದೆ. ಅದರಲ್ಲಿ 8 acres of garden land with borewell and farmhouse of 10 squares. ಇದು ನಾವು ಅದೇ ಹೇಳ್ತೀನಲ್ಲ, ಈ ನಮ್ಮ ವಕೀಲಿ ವೃತ್ತಿ ಅಥವಾ ಈ ಲೀಗಲ್ ಟರ್ಮಿನಾಲಜಿಗೆ ಎಂಡೇ ಇಲ್ಲ, ಎಷ್ಟು ನಾಲೆಜ್ ಇರಬೇಕು ಅಂತ. ಈ 10 ಸ್ಕ್ವೇರ್ಸ್ ನೀವು ಯಾವ್ದಾದ್ರು ಲೈಕ್ ನಾನೊಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಇದ್ದೀನಿ, ಡಾಕ್ಟರ್ ಇದ್ದೀನಿ ಅನ್ಕೊಳ್ಳಿ, ಅವ್ರಿಗೆ ಹೋಗಿ ಪಟಕ್ನೆ ನೀವು ಒಂದು ಗ್ರಾಜುಯೇಟ್ ಆಗಿ ಹೊರಗೆ ಬಂದು 10 acres 10 ಸ್ಕ್ವೇರ್ಸ್ ಇವೆಲ್ಲ ಮೇಜರ್ಮೆಂಟ್ಗಳು ಜನರಲ್ ನಾಲೆಜ್ ಇಂದ ಬರೋದು. ಬೈ ಗೆಟಿಂಗ್ ಇನ್ವಾಲ್ವ್ಡ್ ಇನ್ ಡಿಫ್ರೆಂಟ್ ಫೀಲ್ಡ್ಸ್ ನಮಗಿದು ಅನಿವಾರ್ಯ. ಈ 10 ಸ್ಕ್ವೇರ್ ಅಂದ್ರೆ ಏನ್ ಅಂದ್ಬಿಟ್ರು ಅಂತ. 10 squares and also consisting of fruits bearing 200 mango and 120 lychee trees in survey number 101 at Gajanur Road, Kollegal, being bounded on the east by west by. ಬಹಳ ಒಳ್ಳೆ ಭಾಷೆ ಇದೆ, being bounded. ಇದೇ ನಾವು ನಾನ್ ಫೈನೈಟ್ ನಲ್ಲಿ ಕಲಿತೀವಿ ನೋಡಿ. ಇದನ್ನ ಹೆಂಗ್ ಮಾಡಬಹುದು ಅಂದ್ರೆ, ಕೊಳ್ಳೇಗಾಲದ ಗಜನೂರ್ ರಸ್ತೆಯ ಮೇಲಿರುವ ಸರ್ವೆ ನಂಬರ್ 101 ರಲ್ಲಿ 120 ಲೀಚಿ ಮತ್ತು 200 ಮಾವಿನ ಮರಗಳನ್ನು, ಒಂದು ಕೊಳವೆ ಬಾವಿ ಹಾಗೂ ತೋಟದ ಮನೆಯನ್ನು ಹೊಂದಿದ 10 ಚೌರಸ್ ಅಂಕಣದ ಅಥವಾ ಇಲ್ಲಿ ಅವರು ಅಂಕಣಗಳುಳ್ಳ ಈ 8 ಎಕರೆ ತೋಟದ ಭೂಮಿಯ ಹದ್ದುಗಳು ಈ ರೀತಿ ಇವೆ. ನಾವು ಕನ್ನಡದಲ್ಲಿ ಹಿಂಗೆ ಮಾಡಬೇಕು, ಯಾಕಂದ್ರೆ ಪೂರ್ವಕ್ಕೆ ಪಶ್ಚಿಮಕ್ಕೆ. ಅವ್ರು ಹೆಂಗ್ ಮಾಡಿದ್ರೆ ಬೀಯಿಂಗ್ ಬೌಂಡೆಡ್, ಯಾಕಂದ್ರೆ ಇಂಗ್ಲಿಷ್ ನಲ್ಲಿ ಹಾಗೆ ಬರುತ್ತೆ ಆ ವಾಕ್ಯ ರಚನೆ, ಬೀಯಿಂಗ್ ಬೌಂಡೆಡ್ ಈಸ್ಟ್ ಬಾಯ್ ವೆಸ್ಟ್ ಬಾಯ್ ಅಂತ ಹೇಳಿ. ಆದ್ರೆ ನಮಗೆ ಹಾಗೆ ಬರೋದಿಲ್ಲ ಕನ್ನಡದಲ್ಲಿ ಮಾಡ್ಲಿಕ್ಕೆ. 8 ಕನ್ನಡದಲ್ಲಿ ಮಾಡ್ಲಿಕ್ಕೆ ಬರೋದಿಲ್ಲ ಅನ್ನೋದಕ್ಕೆ ನಾನು ನಿಮಗೆ ಒಂದು ನಿದರ್ಶನ ಹೇಳಬೇಕು ಅಂದ್ರೆ, ಈಗ ಸಾಧಾರಣ ಒಂದು, ಯಾಕಂದ್ರೆ ಆಯಾ ಭಾಷೆಯ ಲಿಮಿಟೇಷನ್ ಆ ಭಾಷೆಗಿದೆ. ಕನ್ನಡದಲ್ಲಿ ನಾನು ಓದುತ್ತೇನೆ, ಐ ರೀಡ್. ನಾನು ನನ್ನ ತಮ್ಮನಿಗೆ ಓದಿಸುತ್ತೇನೆ ಮಾಡಿ ನೋಡೋಣ, ಇಂಗ್ಲಿಷಲ್ಲಿ ಬರೋದಿಲ್ಲ. ಓದಿಸು ಈ ಶಬ್ದ ಇಲ್ಲ ಕನ್ನಡದಲ್ಲಿ, ಪ್ರಯೋಗ ಇಲ್ಲ ಇಂಗ್ಲಿಷ್ನಲ್ಲಿ. ಅಲ್ಲಿ ಏನು ಹೇಳ್ತೀವಿ ನಾವು, ಐ ಹೆಲ್ಪ್ ಮೈ ಬ್ರದರ್ ಟು ರೀಡ್. ಎಲ್ಲೋ ಇಂಗ್ಲೆಂಡಿನ ಸ್ಲ್ಯಾಂಗ್ ಇದೆ ಅಂತೆ ಐ ರೀಡ್ ಮೈ ಬ್ರದರ್ ಅಂತ. ನಮ್ಗೆ ಕೊಟ್ಬಿಟ್ರೆ ನಾನು ನನ್ನ ತಮ್ಮನನ್ನು ಓದುತ್ತೇನೆ ಅಂತ ಆಗ್ಬಿಡ್ತದೆ. ಸೊ ಆಯಾ ಭಾಷೆಯ ಲಿಮಿಟೇಷನ್ಗಳನ್ನ ಅರ್ಥ ಮಾಡಿಕೊಂಡು, ಆ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಏನು, ಲಿಮಿಟೇಷನ್ ಒಂದು ಅರ್ಥ ಮಾಡ್ಕೊಳ್ಳೋದು, ಮತ್ತು ಅವ್ರು ಏನು ಹೇಳಿ ಬಯಸ್ತಾರೆ ಅದು ಆ ಒಕ್ಕಣಿಕೆಯ ಸ್ಪಿರಿಟ್ ಅಂತ ಏನಂದಲ್ಲ ನಾನು, ಅದನ್ನ ನಮ್ಮ ಅದರ ಒಂದು ಸಾರಾಂಶ, ಅದರದೊಂದು ತಥ್ಯ ನಮ್ಮ ಟ್ರಾನ್ಸ್ಲೇಷನ್ ಅಲ್ಲಿ ಬರಬೇಕು. ಹಾಗೆ ಎಕರೆಯ ತೋಟದ ಭೂಮಿಯ ಹದ್ದುಗಳು ಈ ರೀತಿ ಇವೆ. ಪೂರ್ವಕ್ಕೆ ಅದು ಇದೆ, ಪಶ್ಚಿಮಕ್ಕೆ ಏನೇನಿದೆ ಅಂತ, ಸರ್ಕಾರಿ ಕಾಲುವೆ, ಜನಾರ್ದನ್ ಅವರ ಭೂಮಿ ಅಂತ. ಆಮೇಲೆ ಸರ್ ಅಲ್ಲ, ಬೀಯಿಂಗ್ ಬೌಂಡೆಡ್ ಆನ್ ದಿ ಅಂತ ಅಂದ್ರೆ ಇದಕ್ಕೆ ಚೆಕ್ಕು ಬಂದಿ ಅಂತ ಬರುತ್ತಾ ಸರ್? ಹೌದೌದು, ಚೆಕ್ ಬಂದಿ ಅಂತ ನಾವು ಅಂತೀವಿ. ಇದರ ಚೆಕ್ ಬಂದಿ ಈ ರೀತಿ ಇದೆ, ಈ ಶಬ್ದನು ಉಪಯೋಗ ಮಾಡ್ತೀವಿ. ಚೆಕ್ ಬಂದಿ ಅಂತ ಶಬ್ದ ಇದೆ ನಮ್ಮ ಹತ್ರ. ಆದ್ರೆ ಬೀಯಿಂಗ್ ಬೌಂಡೆಡ್ ಅಲ್ಲ ಅದು. ಬೀಯಿಂಗ್ ಬೌಂಡೆಡ್ ಒಂದು ಇಂಗ್ಲಿಷ್ ಗ್ರಾಮರಿನ ಪ್ರಯೋಗ ಮಾಡಿದಾರ ಅವರು. ಆದ್ರೆ ಅದರಲ್ಲಿ ಹಾಗಿದೆ, ಆ ರೀತಿ ಪ್ರಯೋಗ ಮಾಡ್ಲಿಕ್ಕೆ ಇಂಗ್ಲಿಷ್ ನಲ್ಲಿ ಬರ್ತದೆ. ಬೀಯಿಂಗ್ ಬೌಂಡೆಡ್ ಅಂದ್ರೆ ನನ್ನ ಸ್ವತ್ತು ಈ ರೀತಿ ಸುತ್ತುವರಿಯಲ್ಪಟ್ಟಿದೆ ಅಂತ ಹೇಳಿ ಬೀಯಿಂಗ್ ಬೌಂಡೆಡ್ ಅಂತ. ನಾವು ಹಾಗೆ ಮಾಡೋದಿಲ್ಲ. ಇದರಿಂದ ಹೇಗೆ ಮಾಡ್ಬೇಕಾಗತ್ತೆ, ಆಮೇಲೆ ಪೂರ್ವಕ್ಕೆ ಮಧ್ಯ ಇದನ್ನು ಬರ್ಕೊಂಡ್ಬಿಡೋದು.
ಈ ಒಂದು ಹದ್ದು ಪೂರ್ವಕ್ಕೆ ರಸ್ತೆ, ಪಶ್ಚಿಮಕ್ಕೆ ಹೀಗೆ ಬರ, ದಕ್ಷಿಣಕ್ಕೆ ಈ ರೀತಿಯಿಂದ ಈ ಸ್ವತ್ತು ಸುತ್ತುವರಿಯಲ್ಪಟ್ಟಿದೆ ಅಂತ ಬರಿಬೇಕಾಗ್ತದೆ. ಹಾಗೆ ಮಾಡೋದು ಸರಿ ಆಗೋದಿಲ್ಲ, ಅದು ಆ ಒಂದು ಪದ್ಧತಿ ಇಲ್ಲ. ಅದಕ್ಕೆ ತಾವು ಹೇಳಿದ್ದು ಚಕ್ಬಂದಿ ಶಬ್ದ ಹಾಕ್ಬೋದು ಡೆಫಿನೆಟ್ಲಿ. ಇದಕ್ಕೆ ಚಕ್ಬಂದಿನೇ ಅಂತ ಅಂತೀವಿ. ಚಕ್ಬಂದಿ ಅಂದ್ರೆ ಚೌಕ್, ಚಾರ್, 4 ಬಂದು, ಅಲ್ಲಿಂದ ಬಂದಿದ್ದು ಚಕ್ಬಂದಿ. ಒಂದು ಚಕ್ ಅಂದ್ರೆ ಬೌಂಡ್ರಿ, ಒಂದು 4 ಬೌಂಡ್ರಿಗಳನ್ನ ಹೇಳುವ ಪದ್ಧತಿ, 4 ಪಾಯಿಂಟ್ಗಳನ್ನು 4 ದಿಕ್ಕಿನಿಂದ. ಅದಕ್ಕೆ ಚಕ್ಬಂದಿ ಅಂತಾರೆ. ಸೊ ಇನ್ ವಿಟ್ನೆಸ್ ವೇರ್ ಆಫ್ ದ ಪಾರ್ಟೀಸ್ ಹಿಯರ್ ಆನ್ ಟು, ಇದೆಲ್ಲ ನಮ್ಮ ಪಾರಂಪರಾಗತವಾಗಿ ಬಂದದ್ದು ಲೀಗಲ್ ಟರ್ಮಿನಾಲಜೀಸ್ ಅಂತ ಏನಂತೀವೋ ಅದು ಇದು. ಹ್ಯಾವ್ ಸೆಟ್ ದೇರ್ ಹ್ಯಾಂಡ್ಸ್ and subscribed signatures the day, month and the year first above mentioned. ಮೊದಲೇನು ಹೇಳಿದ್ರು 15ನೇ ತಾರೀಕಿಗೆ ಅಂತ, ಅದರ ಪ್ರಕಾರ ಈ ಪತ್ರದ ಪೂರ್ವದಲ್ಲಿ ಅಥವಾ ಮೊಟ್ಟ ಮೊದಲಿಗೆ ಸೂಚಿತ ದಿನಾಂಕದಂದು ಇದರ ಸಾಕ್ಷಿಗಳ ಸಮ್ಮುಖದಲ್ಲಿ ಉಭಯ ಪಕ್ಷಗಳು ತಮ್ಮ ಕೈಯಾರೆ ಹಸ್ತಾಕ್ಷರವನ್ನು ಮಾಡಿದ್ದಾರೆ ಅಂತ ನಾವಿದನ್ನ ಒಂದು ಭಾಷಾಂತರ ಮಾಡಬಹುದು. ಓಕೆ, ನಾನು ಅದಕ್ಕೆ ಹೇಳ್ತಾ ಇರ್ತೀನಿ, ಭಾಷಾಂತರ ಹೀಗೆ ಇದೆ. ನಾವು ಇನ್ನೂ ಹೆಚ್ಚೆಚ್ಚು ಸುಧಾರಣೆ ಮಾಡ್ತಾ, ಪ್ರಾಕ್ಟೀಸ್ ಮಾಡ್ತಾ ಹೋದ ಹಾಗೆ ಅದು ಸುಧಾರಿಸ್ತಾ ಹೋಗ್ತದೆ. ರೈಟ್? ಸೊ ಈ ಸ್ಪೀಡಲ್ಲಿ ಹೋದ್ರೆ ಸರಿ ಆಗೋದಾದ್ರೆ ನಾವು ದಿವಸಕ್ಕೆ ಒಂದು, ಇವತ್ತು ಹೇಗೆ ಇಂಗ್ಲಿಷ್ನ ಕನ್ನಡ ಮಾಡಿದ್ವಿ, ನಾಳೆ ಇನ್ನೊಂದು, ಇಫ್ ದ ಮ್ಯಾಟರ್ ಇಸ್ ಲೆಸ್ ಡೆಫಿನೆಟ್ಲಿ 2 ತಗೋಬಹುದು. ಇಂಗ್ಲಿಷ್ ಟು ಕನ್ನಡ ಮಾಡಿದ್ವಿ, ಹಾಗೆ ಕನ್ನಡ ಟು ಇಂಗ್ಲಿಷ್ ನಾಳೆ 17ನೇ ತಾರೀಕಿನ ಪೇಪರು, ಅಥವಾ ತಾವು ಹೇಳಿದ್ರೆ ಇದೇ ಪೇಪರ್ ಇಂದ ಯಾವ್ದಾದ್ರು ಒಂದು ಇನ್ನೊಂದು ಕ್ವಶನ್ ಬಿಡಿಸಬಹುದು. ಇಟ್ ಡಿಪೆಂಡ್ಸ್ ಆನ್ ಯು ಸರ್. ನಾಳೆಗೆ ಯಾವ ಕ್ವಶನ್ ಪೇಪರ್ ಅಥವಾ, ಯಾಕಂದ್ರೆ ಅವರು ಆಲ್ರೆಡಿ ಪ್ರಿಪರೇಷನ್ ಇಲ್ಲಿ ಇದ್ದಾರೆ, ದೇ ನೋ ದ ಡಿಫಿಕಲ್ಟೀಸ್. ಸೊ ಅವರೇ ಸಜೆಸ್ಟ್ ಮಾಡಿದ್ರೆ ಒಳ್ಳೇದು. We are here to solve each and every question and extend our helping hand. ನಿಮಗೆ ಯಾವುದು ಬೇಕು ಅಂತ ಹೇಳಿದ್ರೆ ನಾವು ಅದನ್ನೇ ತಮಗೆ ಪೂರೈಸಬಹುದು. ಸರಿ, ಫಸ್ಟ್ ಇದರಲ್ಲಿ ಏನಾದ್ರು ಡೌಟ್ ಇದ್ರೆ ಕೇಳಬಹುದು? ಯಾ, ಪ್ಲೀಸ್. ಯಸ್, ಡೆಫಿನೆಟ್ಲಿ. ಸರ್, ಅವರು ಅದಕ್ಕೆ ಯಾವ್ದು ಡೌಟ್ ಇದೆ ಅಂತ ಮೆಸೇಜ್ ಮಾಡ್ಲಿ ಸರ್. ಆಗ್ಲಿ. ಈಗ ಈ ಒಂದು 2 ಟಾಪಿಕ್ ಆಯ್ತಲ್ಲ, ಇದರಲ್ಲಿ ಏನಾದ್ರು ಡೌಟ್ ಇದ್ರೆ ತಾವು ಕೇಳಬಹುದು. ಮಾತಾಡೋರು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ರಂಜಿತ್ ಕುಮಾರ್ ಅಂತ ಯಾರೋ ಒಬ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಮಾತಾಡ್ಬೋದು, ಅನ್ಮ್ಯೂಟ್ ಮಾಡಿದ್ದೇನೆ. ಹಲೋ, ಹೇಳಿ ಸರ್. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಸರ್. ಈಗ ಡೀಡ್ಸ್ ಅಲ್ಲಿ ಈಗ ಸ್ಟಾರ್ಟಿಂಗ್ ಅಲ್ಲಿ ವೇರಾಸ್ ಅಂತ ಬಳಸಿ ಆದಾಗಿ ಅಂತ ಬಳಸ್ತೀವಲ್ಲ ಸರ್? ಹೌದು. ಅದೇ ತರ ಅಲ್ಲಿ ಸ್ಟಾರ್ಟ್ ಅಂತ ಬಳಸಿದಾಗ ಏನಂದರೆ ಅಂತ ಬಳಸ್ಬೇಕಾ ಅಥವಾ ಬೇಡ? ಅದೇ ತರ ಪ್ರೀವಿಯಸ್ ಅದೇ ಹೇಳ್ತೀನಿ ನಾನು. ಟ್ರಾನ್ಸ್ಲೇಷನ್ ನಲ್ಲಿ ನಾವು ಏನೆಂದರೆ ಅಂತ ಬಳಸ್ಕೊಂಡು ಮುಂದೆ ಹೋದ್ರೆ ಆ ವಾಕ್ಯನೇ ಸರಿ ಆಗುದಿಲ್ಲ. ಆಮೇಲೆ ಆ ಸೆಂಟೆನ್ಸೇ ನಿಮಗೆ, ಆ ಪ್ಯಾರಾನೇ ಕೆಟ್ಟ ಹೋಗ್ಬಿಡ್ತದೆ. ಅದರಲ್ಲಿ ಬಳಸೋ ಅವಶ್ಯಕತೆ ಇಲ್ಲ. ನಾವು ಅದೇ ತರನೇ ಮಾಡಬೇಕು ಅಂತಿಲ್ಲ. ಅವರು ಆ ಪಾರಂಪರಾಗತವಾಗಿ ಅದನ್ನ ಹಾಕೊಂಡು ಬಂದಿದ್ದಾರೆ, ವೇರ್ ಆಸ್ ಅಂತ, ದ್ಯಾಟ್ ಅಂತ. ದ್ಯಾಟ್ ಅನ್ನೋದು ನಿಜವಾಗ್ಲೂ ಇದು ಒಂದು ನೌನ್ ಕ್ಲಾಸಿನ ರೀತಿ. ದ್ಯಾಟ್ ಐ ಆಮ್ ಅ ಟೀಚರ್ ಈಸ್ ನೋನ್ ಟು ಆಲ್. ನಾನೊಬ್ಬ ಶಿಕ್ಷಕನಿದ್ದೇನೆ ಎಂಬುದು ಎಲ್ಲರಿಗೂ ಗೊತ್ತಿದೆ ಅನ್ನೋದರ ನನ್ನ ವಾಕ್ಯ ರಚನೆನೇ ಹೀಗಿದೆ. ದ್ಯಾಟ್ ಐ ಆಮ್ ಎ ಟೀಚರ್ ಈಸ್ ನೋನ್ ಟು ಆಲ್. ಇಟ್ ಈಸ್ ನೋನ್ ಟು ಆಲ್ ದ್ಯಾಟ್ ಐ ಆಮ್ ಎ ಟೀಚರ್ ಅಂದಂಗೆ ಅದು ಅದರ ದ್ಯಾಟ್ ಪೂರ್ವಕ ಮೊದಲೇ ಬಂದಿರುತ್ತೆ, ಪ್ಯಾರಾದ ಮೊದಲಿಗೆ. ಸೊ ದ್ಯಾಟ್ ಬಂದಿದೆ ಅಂತ ಏನಂತಾರೆ ಅಂತ ಹಾಕುವ ಅವಶ್ಯಕತೆ ಇಲ್ಲ. ನಾವು ನಮ್ಮ ಅರ್ಥಬದ್ಧವಾದಂತಹ ಸರಿ ಕಾಣುವಂತಹ ವಾಕ್ಯಗಳನ್ನು ತಯಾರು ಮಾಡಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ರವಿ ಅವರು ಕೇಳಿ ಸರ್.
ರವಿ ಇದ್ದಾರೆ, ಶ್ರೀಶೈಲ್ ಇದ್ದಾರೆ, ಶ್ರೀಶೈಲ್ ಮೇತ್ರಿ. ಸರ್ ನಾಳೆ ಹಾ, ಇದೇ ವರ್ಷದ್ದು ಶುದ್ಧ ಕ್ರಿಯಾಪತ್ರ ಕನ್ನಡ ಟು ಇಂಗ್ಲಿಷ್ ಮಾಡಿ. ಯಾವ ಇದರಲ್ಲೇ ಇದೇ ಕ್ವಶನ್ ಅಲ್ಲಿ ಇದೆಯಾ ಹಾ ಸರ್ ಪೇಪರ್ ಅಲ್ಲಿ? ಇದೆ ಸರ್. ಹಲೋ, ಒಂದು ಡಿಪೋಸಿಷನ್ ಇದೆ, ಡಿಪೋಸಿಷನ್ ಬಿಟ್ಟು ಶುದ್ಧ ಕ್ರಿಯಾಪತ್ರ ಇದೆ. ನಿಮಿಷ, ಎಷ್ಟನೇ ಕ್ವಶನ್ ಅಂತ ಹೇಳ್ಬೋದಾ 2016 ಅಲ್ಲಿ? ಫಿಫ್ತ್ ಸರ್. ಹಾ, 5ನೇ ಸರ್, ಫಿಫ್ತ್. ಓಕೆ. ತಾವರೇಕೆರೆ ಗ್ರಾಮದ ಸರ್ವೆ ನಂಬರ್ ಇದೆ ಅಲ್ವಾ? ಯಾ ಸರ್. ಓಕೆ, ಸರಿ, ಇದನ್ನ ಮಾಡೋಣ ಆಗಿದ್ರೆ. ಓಕೆ, ಥ್ಯಾಂಕ್ ಯು ಸರ್. ಸರ್ ಇವತ್ತಿನ ಪ್ರಶ್ನೆಯಲ್ಲಿ ಹಾ, ಈಗ ಈ ದಿಸ್ ಡೀಡ್ ಆಫ್ ಮಾರ್ಟ್ಗೇಜ್ ಅಂತ ಈಗ ಈ ಪ್ಯಾರಾವೈಸ್ 2 ತರ ಇದೆಯಲ್ಲ ಸರ್, ಇದು ಆಸ್ ಇಟ್ ಈಸ್ ಬರೆದ್ರೆ ನಡೆಯುತ್ತಾ ಅಥವಾ ಈಗ ಕ್ವಶನ್ ನಂಬರ್ 5 ಮೇತ್ರಿ ಅವ್ರು ಕೇಳಿದ್ರಲ್ಲ ಆ ಡೀಡ್ ಅಲ್ಲಿ ಇದೆಯಲ್ಲ ಸರ್, 1996 ಈ ರೀತಿ ಬರಿಬೇಕಾ ಅಂತ? ಅಂದ್ರೆ ಇಸ್ವಿ ಟೈಮ್ ಹೇಳ್ಬೇಕು ಅವ್ರು ಅಂತೀರಾ? ಇಲ್ಲ ಸರ್, ಪ್ಯಾರಾ ಈಗ 5th ಕ್ವಶನ್ ಅಲ್ಲಿ ಪ್ಯಾರಾ ಇದೆಯಲ್ಲ ಸರ್, ಫಸ್ಟ್ ಪ್ಯಾರಾ. ಹಾ, ಅಂದ್ರೆ ಕನ್ನಡ ಹ್ಯಾಕ್ ಬರಿಬೇಕು ಅಂತ ಇದ್ದೀರಾ? ಇವ್ರು ಬರ್ದಿದ್ದಾರೆ 1996 ಇಸ್ವಿ ಅಂತ ಹೇಳಿ. ಹಾ ಸರ್, ಕ್ವಶನ್ ನಂಬರ್ 2ಗೆ ಕ್ವಶನ್ ನಂಬರ್ 5 ಅಲ್ಲಿ ಇರೋ ತರಾನೇ ಬರಿಬೇಕಾ ಅಥವಾ ಈ ಆಸ್ ಯೂಶುವಲಿ? ಇಲ್ಲ, ಆಸ್ ಯೂಶುವಲ್ ಬರೋದೇ. ನಾನು ಹೇಳಿದ್ನಲ್ಲ, ಇದು ಸನ್ ಅಂದ್ರೆ ಇದು ಹಿಂದಿಯಿಂದ ಬಂದಿದ್ದು, ಇಸ್ವಿ ಸನ್ ಅಂತಾರೆ. ಈ ಇಸ್ವಿ ಏನಿದೆಯಲ್ಲ, ಕೆಲವೊಬ್ರು ಬರೆಯುವ ರೀತಿ ಅಷ್ಟೇ, ಅದು ಹಿಂದಿಯಲ್ಲಿ ಮಾತಾಡ್ತಾರೆ ಹಿಂಗೆ, ಇಸ್ವಿ ಸನ್ 1956 ಮೇ ಅಂತ ಹೇಳಿ. ಅಂದ್ರೆ ಇಸ್ವಿ ವರ್ಷ ಎರಡೂ ಬರ್ಲಿ ಅನ್ನೋದು ಇಸ್ವಿ ಸನ್ ಅಂತಾರ ಅವರು. ಇದನ್ನ ಈ ರೀತಿನೇ ಬರಿಬೇಕು, ಈ ಆರ್ಥೋಡಾಕ್ಸ್ ರೀತಿಯಲ್ಲಿ ಅಂತ ಏನಿಲ್ಲ. ಇಟ್ ಈಸ್ ನಾಟ್ ಎಕ್ಸ್ಪೆಕ್ಟೆಡ್ ವೈಲ್ ಟ್ರಾನ್ಸ್ಲೇಟಿಂಗ್. ಥ್ಯಾಂಕ್ ಯು ಸರ್. ಸರ್ ಯಾ, ಹೇಳಿ ಅಮ್ಮ. ಸರ್, ನಾಳೆ ಅಲಾಂಗ್ ವಿತ್ 5th ಕ್ವೆಶ್ಚನ್ 6th ಮಾಡಿದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಸರ್. ಇದೇ ಕ್ವೆಶ್ಚನ್ 6th ಜಜ್ಮೆಂಟ್ ಇದೆ ಅಲ್ಲ? ಜಡ್ಜ್ಮೆಂಟ್ ಸರ್. ಓಕೆ. ಶಾಸನಾತ್ಮಕ ಉಪಬಂಧಗಳ ಉಲ್ಲೇಖನದೊಂದಿಗೆ ಯುಕ್ತ ವಾಸ್ತವಾಂಶಗಳ ಮೇಲಿನ ವಿಶ್ಲೇಷಣೆಯು ನೋಡೋಣ. ಅಂದ್ರೆ ವಿಲ್ ಟಚ್ ಅಪಾನ್ ಬೋತ್ ದ ಥಿಂಗ್ಸ್. ಇದು ಪೂರ್ತಿ ಮುಗಿಸ್ಬೇಕು ಅನ್ನೋದಕ್ಕಿಂತ ಎರಡೂ ಸ್ವಲ್ಪ ಸ್ವಲ್ಪ ಮಾಡೋಣ. ಓಕೆ ಸರ್, ಇದು ಲಾಸ್ಟ್ ಒಂದು ಕ್ವೆಶ್ಚನ್ ಡಿಕ್ಟೇಷನ್ ಕೊಟ್ಬಿಟ್ರು. ಓಕೆ ಸರ್. ಓಕೆ, ಇದು ಕೊನೆದ್ದ? ಆರನೇ ಪ್ರಶ್ನೆದಲ್ಲ? ಹೌದು ಸರ್. ಓಕೆ ಓಕೆ ಸರ್, ಅದು ಡಿಕ್ಟೇಷನ್ ಕೊಡೋಕ್ಕಿಂತ ಅದು ಮಾಡೋ ವ್ಯವಸ್ಥೆ ಮಾಡೋಣ ಸರ್. ಈಗ ಯಾವ್ದು ತಪ್ಪಿದೆ ಈಗ ನಾವು ಇಲ್ಲಿ ಮಾಡ್ತೀವಿ. ಉಮಾಶಂಕರ್ ಸರ್ ಹೇಳಿದಾಗೆ ನಿನ್ನೆ ತರ ಕಳಿಸ್ಬಿಡೋಣ ಸರ್ ಅಷ್ಟೇ. ಎಸ್ ಎಸ್, ಇಲ್ಲಿ ಮಾಡೋ ಹೊತ್ತಿಗೆ ನೀವು ಜೊತೆಗೆ ಬನ್ನಿ, ನೀವು ಪ್ರಯತ್ನ ಮಾಡಿ ಅಥವಾ ಮಾಡಿಟ್ಟಿರಿ, ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ದೆನ್ ನಾನು ಮಾಡಿದ್ದನ್ನ ನಿಮಗೆ ಉಮಾಶಂಕರ್ ಸರ್ ಪೋಸ್ಟ್ ಮಾಡ್ತಾರೆ ಗ್ರೂಪಿಗೆ. ಓಕೆ ಸರ್. ಈಗ ಫಸ್ಟ್ ಯಾವ್ದು ಟಫ್ ಇದೆ ಅಲ್ಲ ಸರ್, ಅವ್ನು ಮಾಡೋಣ. ಆಯ್ತು, ಆಮೇಲೆ ಉಳ್ದಿರೋದು ಏನಿದೆ ಅವನ್ನ ಇದು ಮಾಡಿ ಕಳ್ಸೋಣ ಸರ್, ಟ್ರಾನ್ಸ್ಲೇಷನ್ ಮಾಡಿ ಕಳ್ಸೋಣ ಸರ್. ಸರಿ ಸರ್ ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್ 2016 ಈ ಮಾರ್ಟ್ಗೇಜ್ Sir, ಮೊದ್ಲು ನೆಕ್ಸ್ಟ್ judgment ಕ್ವಶನ್ ಐತಲ್ಲ ಸರ್, ಅದು ಟ್ರಾನ್ಸ್ಲೇಷನ್ ಜಜ್ಮೆಂಟ್ ಟ್ರಾನ್ಸ್ಲೇಷನ್ ಐತಲ್ಲ ಸರ್, ಅದು ಈ ಡೀಡ್ ಹೌದು, ನೆಕ್ಸ್ಟ್ ಹೌದು, ಹೌದು. ನಂಬರ್ 3 ಸರ್, ಅದು ಬಾಳ ಟಫ್ ಐತಿ ಸರ್. ಇನ್ವೋಕಿಂಗ್ ದ ಪ್ರಿನ್ಸಿಪಲ್ಸ್ ಆಫ್ ಪ್ರಾಮಿಸರಿ ಎಸ್ಟಾಪಲ್ ಅಂತ ಹೇಳಿ ಅದು ಹೌದು, ಎಸ್ಟಾಪಲ್ ಅದೇ, ಅದು ವಿಬಂಧ ಅಂತ ಅಂತೀವಿ ನಾವು, ಅದ್ರ ಮೇಲೆ ಇದೆ, ಅದು ಅದರ ಬೇರೆ ಆಕ್ಟ್ ಇದೆ. ಹೌದು, ಅದು ಟಫ್ ಬಾಳ ಐತಿ ಸರ್. ಒಂದ್ ಸ್ವಲ್ಪ 11 ಇಟ್ಟ ಇದೆ. ಸರಿ ಸರಿ, ಓಕೆ, ಥ್ಯಾಂಕ್ ಯು ಸರ್. ಸ್ವಲ್ಪ ಎಲ್ಲಾನು ಮಾಡೋಣ. ಹಲೋ ಸರ್, ನಮಸ್ಕಾರ. ಮತ್ತೆ ಯಾರ್ದು ಪ್ರಶ್ನೆ ಇದೆ? ಸರ್ ನಮಸ್ಕಾರ. ಹೇಳಿ ಸರ್ 2018 ಒಂದು ಪಾರ್ಟಿಷನ್ ಡೀಡ್ ಇದೆ ಕನ್ನಡ ಟು ಇಂಗ್ಲಿಷ್. ನಾವು ಸೇಲ್ ಡೀಡ್ ಬೇಕಾದ್ರೆ ಇನ್ನು ಸಿಗ್ತಾವ ಸರ್, ಸೇಲ್ ಡೀಡ್ ನೋಡಬಹುದು. ಬಟ್ ಪಾರ್ಟಿಷನ್ ಡೀಡ್ ಸ್ವಲ್ಪ ನಾಳೆ ಹೇಳಿದ್ರೆ ಚೆನ್ನಾಗಿರುತ್ತೆ ಸರ್. ಪಾರ್ಟಿಷನ್ ಡೀಡ್ ಒಂದು ಮಾಡ್ಬೇಕು ಅಂತೀರಾ? ನಾಳೆನೆ ಆಗ್ಲಿಕ್ಕಿಲ್ಲ. ಈಗ ನಾಳೆ ಏನೇನೋ ರಿಸರ್ವ್ ಮಾಡಿದ್ದಾರೆ, ನಾಡ್ದು ಮಾಡೋಣ. ನಮಗೆ ಪ್ರೋಗ್ರಾಮ್ ಪ್ರಕಾರ 28ರವರೆಗೂ ಟೈಮ್ ಇದೆ. ಡೆಫಿನೆಟ್ಲಿ ಒಂದು ಪಾರ್ಟಿಷನ್ ಡೀಡ್ ಮಾಡೋಣ. ಸೇಲ್ ಡೀಡ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತದೆ ಸರ್, ಸ್ವಲ್ಪ ಪಾರ್ಟಿಷನ್ ಡೀಡ್ ಆದ್ರೆ ಸ್ವಲ್ಪ ಆಗುತ್ತೆ ಅದಕ್ಕೆ.
ಹೌದಾ? ಸರಿ. ನಾಳೆ Okay. ಪಾರ್ಟಿಷನ್ ಚೆನ್ನಾಗಿರುತ್ತೆ ಅಂತ. ಸರ್, ಸಮಯ ಆಗಿದೆ. ಓಕೆ, 7:30. ಹಾ ಸಮಯ ಆಗಿದೆ. ಎಲ್ರು ಇದೀಗ ಇದರಲ್ಲಿ ಮೆಸೇಜ್ ಮಾಡ್ತಾ ಇದ್ದೀರಾ ಈ ಗ್ರೂಪ್ ಆಡ್ ಮಾಡಿ ಅಂತ. ಅದಕ್ಕೆ ಅವ್ರು ಏನ್ ಮಾಡ್ಬೇಕು, ನಾನು ವಾಟ್ಸಪ್ ನಂಬರ್ಗೆ ತಾವು ಮೆಸೇಜ್ ಕಳಿಸಿದ್ರೆ ಆಡ್ ಮಾಡ್ಬೋದು. ನನ್ನ ವಾಟ್ಸಪ್ ನಂಬರ್ಗೆನೆ ತಾವು ಕಳಿಸ್ಕೊಡಿ ತಮ್ಮ ಹೆಸರು ಮತ್ತು ಅಸೋಸಿಯೇಷನ್, ಆಡ್ ಮಾಡ್ತೀನಿ. ಮತ್ತೆ ಈಗ ನಾಳೆಗೆ 2017 ಕ್ವಶನ್ ಪೇಪರ್ ಅನ್ನ 17 ಅಲ್ಲ ಸರ್? 2016 ಏನೋ ಒಂದ್ 2-3 ಡಿಮಾಂಡ್ ಹೇಳಿದ್ರು. 2016 ಸರ್. 16 ಕೆಲವೊಂದು ಪ್ರಶ್ನೆಗಳನ್ನ ತಗೊಳ್ರಿ, ಸ್ವಲ್ಪ ಟಫ್ ಅನಿಸ್ತದೆ ಅಂತ. 16 ಜಜ್ಮೆಂಟ್ ಮಾಡೋಣ ಸರ್ ನಾಳೆಗೆ. 16 ಜಜ್ಮೆಂಟ್ ಮಾಡೋಣ ಸರ್. ಅದೇ ಜಜ್ಮೆಂಟ್ ಮತ್ತೆ ಕೆಲವೊಂದು ಇದಿದೆ. ಅವ್ರು ಹೇಳೋದಾಗೆ ಒಂದು ಈಗ ಡೀಡ್ ಮಾಡಿದೀವಿ, ಒಂದು ಜಜ್ಮೆಂಟ್ ಕಡೆಗೆ ಲಕ್ಷ ಹಾಕೋಣ. 2 ಜಜ್ಮೆಂಟ್ ಮಾಡ್ಲಿಕ್ಕೆ ಆಗುತ್ತೋ ನೋಡೋಣ. ಓಕೆ ಸರ್. ಯಾ ಸರ್, ಉಮಾಶಂಕರ್ ಸರ್, ತಮ್ಮ ನಂಬರ್ ಒಂದ್ಸತಿ ಹಾಕಿದ್ರೆ ಒಳ್ಳೇದು ಅನ್ಸುತ್ತೆ ನಿಮ್ಗೆ ತಲುಪ್ಸಕ್ಕೆ. ಹೇಳ್ತೇನೆ ಸರ್, ಬರ್ಕೊಂಬಿಡಿ. ದಯವಿಟ್ಟು ಸರ್. 9886 ಹಾ ಸರ್, 9886 061288 061288. ಧನ್ಯವಾದ ಸರ್. ಸರ್ ಮುಗಿಸೋಣ ಸರ್ ಇಲ್ಲಿಗೆ. ಮತ್ತೆ ಇನ್ನೊಂದು, ಎಲ್ರು ತಾವು ತಮ್ಮ ಫ್ರೆಂಡ್ಸ್ ಯಾರಿದ್ದಾರೆ ಮೇನ್ಸ್ ಎಕ್ಸಾಮ್ ಬರೆಯೋರು ಇದಾರೆ, ಅವ್ರಿಗೆಲ್ರಿಗೂ ಇದನ್ನ ಕಳ್ಸಿದ್ರೆ ಅವ್ರಿಗೂ ಯೂಸ್ಫುಲ್ ಆಗತ್ತೆ ಅಂತ ನನ್ನ ಅನಿಸಿಕೆ. ಇವತ್ತಿನ ತರಗತಿಯನ್ನ ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಂತ ನಮ್ಮ ಪಟವರ್ಧನ್ ಸರ್ಗೆ ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಜಾಯಿಂಟ್ ಸೆಕ್ರೆಟರಿ ಆದಂತ ಆನಂದ್ ಮೂರ್ತಿ ಅವರಿಗೂ, ಜನರಲ್ ಸೆಕ್ರೆಟರಿ ಆದಂತ ಆನಂದ್ ಮೂರ್ತಿ ಅವರಿಗೂ ಹಾಗೂ ಕೃಷ್ಣ ಕುಮಾರ್ ಅವ್ರಿಗೂ ಧನ್ಯವಾದಗಳನ್ನ ಹೇಳ್ತಾ, ಮತ್ತು ನಮ್ಮ ಎಲ್ಲ ವಕೀಲ ಮಿತ್ರರಿಗೂ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಈ ತರಗತಿಯನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದೀವಿ. ನಾಳೆ ಬೆಳಗ್ಗೆ ಸರಿಯಾಗಿ 5:55 ಸ್ಟಾರ್ಟ್ ಆಗತ್ತೆ. ಎಲ್ರು 5:55 ಜಾಯಿನ್ ಆಗ್ಬೇಕಂತ ವಿನಂತಿ ಮಾಡ್ತೀನಿ. ನಮಸ್ಕಾರ. ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆಗುತ್ತೆ ಅನ್ನೋದನ್ನು ಇನ್ಫಾರ್ಮ್ ಮಾಡಿ. ಹಾ, ಪ್ರತಿ ಕ್ಲಾಸ್ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆಗತ್ತೆ. ಆಲ್ರೆಡಿ ಡೇ 1 ಅಪ್ಲೋಡ್ ಆದ್ರೆ ಇಲ್ಲೇ ಅಪಿಯರ್ ಆಗಿ ಯೂಟ್ಯೂಬ್ ಅಲ್ಲಿ ನೋಡೋದು ಬೇಡ. ಸರಿ ಸರ್. ಓಕೆ, ಧನ್ಯವಾದ. ನಮಸ್ತೆ.